ಆ ಬುಕ್ ಓದ್ತಾ ಇರುವಾಗ ಮಹಾತರ್ ಬಾಬಾಜಿನ ನೀವು ನೆನ್ಸ್ಕೊಂಡ್ರೆ, ಒಂದು ಕ್ಷಣಕ್ಕೆ ನೆನ್ಸ್ಕೊಂಡ್ರೆ ಕೂಡ ಅವ್ರದ್ದು ಆಶೀರ್ವಾದ ನಿಮ್ಗೆ ತಕ್ಷಣನೇ ಸಿಕ್ಬಿಡುತ್ತೆ ಅಂತ ಅದರಲ್ಲಿ ಬರೆದಿದ್ದಾರೆ. ಸರಿ, ಅದನ್ನ ಟೆಸ್ಟ್ ಮಾಡ್ಬೇಕಲ್ಲ ಅಂತ ನಾನು ಕಣ್ಣುಗಳನ್ನ ಮುಚ್ಕೊಂಡು ಕೂತು ಈ ತರ ಮಹಾತರ್ ಬಾಬಾಜಿ ಹತ್ರ ಬೇಡ್ಕೊಂಡೆ, ಈ ತರ ನನ್ಗೆ ಎಷ್ಟೋ ಪ್ರಶ್ನೆಗಳಿದೆ, ಅದನ್ನ ನೀವು ಹೇಳಕ್ಕೆ ಅದನ್ನ ತಿಳ್ಕೊಳಕ್ಕೆ ನಾನು ಒಂದು ದೊಡ್ಡ ಒಳ್ಳೆ ಮಾಸ್ಟರ್, ಟ್ರೂ ಮಾಸ್ಟರ್, ಟ್ರೂ ದಾರಿ, ಸತ್ಯವಾಗಿರೋದು ಮಾಸ್ಟರ್, ಸತ್ಯವಾಗಿರೋದು ದಾರಿಯನ್ನು ತೋರಿಸ್ಬೇಕು. ಪತ್ರಿಜಿ ಆಂಧ್ರದಲ್ಲಿ ಧ್ಯಾನ ಹೇಳ್ಕೊಡುವಾಗ ಎಲ್ಲೋ ವಿಲೇಜ್ಗೆ ಹೋಗ್ತಾರೆ, ಒಂದು ಗ್ರಾಮಕ್ಕೆ. ಅಲ್ಲಿ ಒಬ್ಬ ಹುಡುಗನ್ಗೆ ಮಹಾತರ್ ಬಾಬಾಜಿ ಅವ್ನ ತರ್ಡೆಯಲ್ಲಿ ಬಂದ್ಬಿಟ್ಟು ಹೇಳಿದ್ರಂತೆ, ನಿಮ್ ಮಾಸ್ಟರ್ ಹತ್ರ ಮೈಸೂರ್ಗೆ ಹೋಗಕ್ಕೆ ಹೇಳಪ್ಪ, ಯಾಕಂದ್ರೆ ಯಾರೋ ಒಬ್ರು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಅಂತ. ಅವಾಗ ಫ್ಲೂಟ್ ಮ್ಯೂಸಿಕ್ ಬಂದ್ಬಿಟ್ಟು ತಲೆನೋವು, ಅದು ಕೇಳಿ ಇಲ್ಲಿ ಟಚ್ ಆಗೋ ತರ ಇತ್ತು, ತಲೆನಲ್ಲಿ ಟಚ್ ಆಗೋ ತರ ಸೌಂಡ್ ವೇವ್ಸ್ ಬಂದು ನನ್ನನ್ನು ಟಚ್ ಆಗೋ ತರ ಇತ್ತು ನನ್ಗೆ. ಅದರಿಂದ ಒಂದು ಕ್ಷಣಕ್ಕೆ ಎಲ್ಲ ನನ್ನ ತಲೆನೋವೇ ಬಿಟ್ಟೋಯ್ತು. ಏನು ಔಷಧಿಗಳು ತಗೊಂಡ್ರು ಹೋಗಲ್ಲ, ಇದು ಹೇಗೆಪ್ಪ, ಏನ್ ಮಂತ್ರ ಮಾಡಿದಾರೋ, ಏನ್ ಸಮಾಚಾರ, ಯಾರು ಬಾರಿಸ್ತಾರೆ ಇವರೇನ, ಇಲ್ಲ ರೆಕಾರ್ಡ್ ಏನಾಗ್ಲೂ ಹಾಕಿದಾರ, ಏನ್ ಸಮಾಚಾರ ಅಂತ ಕಣ್ಣು ಬಿಡೋಣ ಅಂತ ಅನ್ಕೊಂಡಿರುವಾಗ, ಪ್ಲೀಸ್ ಡೋಂಟ್ ಓಪನ್ ಯುವರ್ ಐಸ್ ಅಂತಾರೆ ಪತ್ರಿಜಿ. ನಮಸ್ತೆ ಆತ್ಮೀಯರೇ, ಎಲ್ಲರಿಗೂ ಪಿರಮಿಡ್ ಮೆಡಿಟೇಷನ್ ಚಾನಲ್ ಬಾಗಲಕೋಟೆ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತ. ಇವತ್ತು ಆತ್ಮ ಸಂಭಾಷಣೆ, ಸೋಲ್ ಸಂಭಾಷಣೆ ಕಾರ್ಯಕ್ರಮದಲ್ಲಿ ಸತ್ಯದ ಅನ್ವೇಷಣೆಯೊಂದಿಗೆ ಅತ್ಯಂತ ಗ್ರೇಟ್ ಸೀನಿಯರ್ ಪಿರಮಿಡ್ ಮಾಸ್ಟರ್ ಬ್ರಹ್ಮರ್ಷಿ ಪತ್ರಿಜಿ ಅವರೊಂದಿಗೆ ಸಾಕಷ್ಟು ಒಡನಾಟದಲ್ಲಿದ್ದು, ಅವರೊಂದಿಗೆ ಧ್ಯಾನ ಪ್ರಚಾರದ ಪ್ರಯಾಣವನ್ನ ಸಾಗಿಸ್ತಾ ಬಂದಿರುವುದು, ಸುಮಾರು 5 ಭಾಷೆಗಳನ್ನ ನಿರರ್ಗಳವಾಗಿ ಮಾತನಾಡಬಲ್ಲಂತಹ ಗಿರಿಜಾ ರಾಜನ್ ಮೇಡಮ್ ಅವರ ಆತ್ಮದ ಪ್ರಯಾಣ, ಅವರ ಸತ್ಯದ ಅನ್ವೇಷಣೆ, ಅವರ ಧ್ಯಾನ ಜೀವನವನ್ನ ತಿಳಿದುಕೊಳ್ಳೋಣ. ಅವರ ಬಾಲ್ಯ ಹೇಗಿತ್ತು, ಧ್ಯಾನದಿಂದ ಆದ ಅನುಭವಗಳೇನು, ಅದರಿಂದ ಪಡೆದಂತಹ ಪ್ರಯೋಜನಗಳೇನು ಅನ್ನೋದನ್ನ ನಾವು ಅವರೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಳೋಣ. ನಾನು ನಿಮ್ಮ ಪ್ರೀತಿಯ ಪಿರಮಿಡ್ ಮಾಸ್ಟರ್ ಲಲಿತಾ ನಾರಾಯಣ್ ಕಂದಗಲ್, ಗಂಗಾವತಿಯಿಂದ. ತಮಗೆ ಗೊತ್ತಿರಲಿ, ನಾವು ಮಾತಾಡ್ತಾ ಇರೋದು ಸಾಮಾನ್ಯ ಒಬ್ಬ ಮಾಸ್ಟರ್ ಅಲ್ಲ. PSSM ನಲ್ಲಿ ಅತ್ಯಂತ ಶ್ರೇಷ್ಠ ಸೇವೆ ಸಲ್ಲಿಸಿದವರು. ಅವರು ಕೆನರಾ ಬ್ಯಾಂಕಿನಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಉದ್ಯೋಗಿ ಆಗಿದ್ದು, ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ ನಲ್ಲಿ 1998ರಲ್ಲಿ ತಮ್ಮ ಸ್ನೇಹಿತರಾಗಿರುವಂತಹ ಬ್ಯಾಂಕಿನಲ್ಲಿ ಸಹೋದ್ಯೋಗಿ ಆಗಿರುವಂತಹ ವಿಜಯ ಚಂದ್ರಶೇಖರ್ ಅವರಿಂದ ಧ್ಯಾನಕ್ಕೆ ಬಂದ್ರು. ನಮ್ಮ ಬ್ರಹ್ಮರ್ಷಿ ಪತ್ರಿಜಿ ಅವರ ಮೊದಲ ಭೇಟಿಯನ್ನ ಮಾಡಿ ಅಂದಿನಿಂದ ಇವತ್ತಿನವರೆಗೂ, ಈ ಕ್ಷಣದವರೆಗೂ ಕೂಡ ನಿರಂತರವಾಗಿ ಈ ಧ್ಯಾನ ಪ್ರಯಾಣದಲ್ಲಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಾದ್ರೆ ತಾವೆಲ್ಲರೂ ಗಮನಿಸತಕ್ಕದ್ದು ಅಂದ್ರೆ, ಪತ್ರಿಜಿ ಸರ್ ಅವರು ಹೇಳಿದ ಒಂದು ಕಾರಣಕ್ಕೆ ನಾವು ಜನ್ಮ ಪಡ್ಕೊಂಡ್ ಬಂದಿರೋದು ಭೂಮಿಯಲ್ಲಿ ಈ ಧ್ಯಾನ ಕಾರಣಕ್ಕೇನೆ ಅಂತ ಹೇಳಿರೋದ್ರಿಂದ, ಇನ್ನೂ 9 ವರ್ಷಗಳ ಸೇವೆ ಇದ್ದಾಗಲೇ 2001ರಲ್ಲಿ VRS ಅಂದ್ರೆ ಸ್ವಯಂ ನಿವೃತ್ತಿಯನ್ನು ಪಡೆದು ಸಂಪೂರ್ಣ ತಮ್ಮ ಪ್ರತಿ ಕ್ಷಣ, ಪ್ರತಿ ಮಾತು, ಪ್ರತಿ ಆಲೋಚನೆಯನ್ನು ಸಹ ಈ ಧ್ಯಾನಕ್ಕಾಗಿಯೇ ಮೀಸಲಾಗಿಟ್ಟಿರುವಂತ ಒಬ್ಬ ಗ್ರೇಟ್ ಪಿರಮಿಡ್ ಮಾಸ್ಟರ್ ಅನ್ನ ನಾವು ಈ ವೇದಿಕೆಗೆ ಸ್ವಾಗತಿಸಿದೀವಿ. ವೆಲ್ಕಮ್ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು. ಅನಿಸ್ತಾ ಇದೆ ನಮ್ಗೆ ತಮ್ಮ ಬಾಲ್ಯ ಜೀವನ, ತಮ್ಮ ಮೇಡಮ್ ತಾವ್ಗೆ ಬಾಲ್ಯದಲ್ಲಿನೇ ತಮಗೆ 3ನೇ ಕಣ್ಣಿನ ಎಷ್ಟೋ ಅನುಭವಗಳನ್ನ ಪಡೆದಿದ್ದೀರಿ. ಹೇಳ್ತೀನಿ, ಅವೆಲ್ಲವನ್ನು ನಮ್ಮ ಜೊತೆ ಹಂಚಿಕೋಬೇಕು. ತುಂಬಾ ಧನ್ಯವಾದ ಲಲಿತಾ ಅವರೇ. ನಿಮ್ಮನ್ನ ಎಷ್ಟೋ ಸತಿ ನೋಡಿದ್ದೀನಿ, ಪಿರಮಿಡ್ ವ್ಯಾಲಿಯಲ್ಲಿ ಅಥವಾ ಬೇರೆ ಕಡೆನೂ. ನಿಮ್ಮ ಮನೆಗೆ ಕೂಡ ಬಂದಿದ್ದೀನಿ ಕಾಣುತ್ತೆ, ಬಾಗಲಕೋಟೆನಲ್ಲಿ. ಲಲಿತಾ, ಇನ್ನೊಬ್ರು ಲಲಿತಾ ಇದ್ದಾರಲ್ಲ, ಅವ್ರ ಮನೆಗೂ ಹೋಗಿದ್ದೀನಿ. ಪತ್ರಿಜಿ ಜೊತೆನಲ್ಲೇ ಎಷ್ಟು ಓಡಾಡ್ತೀನಿ, ನಿಮ್ಗೆಲ್ಲ ಗೊತ್ತು. ಸೊ ನಾವೆಲ್ಲ ಒಂದು ಕುಟುಂಬ ತರ ಮಾಡಿಬಿಟ್ಟಿದ್ದಾರೆ ಪತ್ರಿಜಿ ಅವ್ರು. ಯಾವಾಗ್ಲೂ ಯಾರನ್ನೂ ಮರೆಯಕ್ಕೆ ಆಗೋದಿಲ್ಲ. ಈಗ ಪತ್ರಿಜಿ ಇಲ್ಲ ಇದ್ರೂ ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದೀವಿ. ಬೇರೆ ಬೇರೆ ಸ್ಥಳಗಳಲ್ಲಿ ಇರ್ಬೋದು, ಆದ್ರೆ ಒಂದೇ ವಿಷಯ ನಮ್ಗೆ ಇರೋದು, ಧ್ಯಾನ ಹೇಳ್ಕೊಡ್ಬೇಕು ಅನ್ನೋದೇ ಆ ಉದ್ದೇಶದಲ್ಲಿ ಎಲ್ಲರೂ ಪಿರಮಿಡ್ ಮಾಸ್ಟರ್ಸ್ ಎಲ್ರು ಕೂಡ ಅದೇ ತರ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ, ನೀವು ಇಷ್ಟು ಪ್ರಯತ್ನ ತಕೊಂಡು ಚೆನ್ನಾಗಿ ಎಲ್ಲ ಇದ್ರಲ್ಲಿ ಝೂಮ್ ಅಲ್ಲಿ ಕ್ಲಾಸಸ್ ಮಾಡ್ತೀರಾ ಅಂತ ಕೇಳಿದ್ರೇನೆ ತುಂಬಾ ತುಂಬಾ ಖುಷಿ ಆಗುತ್ತೆ. ತುಂಬಾ ಜನ ಆತರ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ನಿಜವಾಗ್ಲೂ ನನ್ನ ಹ್ಯಾಪಿನೆಸ್ ತಿಳಿಸ್ಬೇಕು. ಯಾಕಂದ್ರೆ ಒಬ್ರು ಲೀಡರ್ ಹೋಗ್ಬಿಟ್ರೆ ಆಮೇಲೆ ಆ ಒಂದು ಮೂಮೆಂಟ್ ಚೆನ್ನಾಗಿ ಹೋಗೋದಿಲ್ಲ.
ಅದು ಬೇರೆ ತರ ಆಗ್ಬಿಡುತ್ತೆ. ಬಟ್ ಆ ತರ ಇಲ್ವೇ ಇಲ್ಲ, ಇವಾಗ್ಲೂ ಚೆನ್ನಾಗಿ ಹೋಗ್ತಾ ಇದೆ. ಎಲ್ರು ಅದರಲ್ಲಿ ಎಲ್ರು ಬರೋರು ಕೂಡ ಚೆನ್ನಾಗಿ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರೆ. ತುಂಬಾ ಒಳ್ಳೆ ಒಂದು ಕಾರ್ಯಕ್ರಮನ ಪತ್ರಿಜಿ ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ಎಸ್ ನಾವು ಮೇಡಮ್, ತಗೊಂಡು ಹೋಗ್ತಾ ಒಳ್ಳೆ ಇದೀವಿ. ವೇದಿಕೆ ಅವ್ರದ್ದು ಕೊಟ್ಟಿದ್ದಾರೆ ನಮ್ಗೆ. ಹೌದು, ಡೆಡಿಕೇಟೆಡ್ ಮಾಸ್ಟರ್ಸ್ ಇದ್ದಾರೆ. ಮತ್ತೆ ಪತ್ರಿಜಿ ಅವರು ಕನಸು ಇದು, ಆ ಒಂದು ಆ, ಈ ಭೂಮಿನೇ ಒಂದು ಧ್ಯಾನ ಭೂಮಿಯಾಗಿ ಚೇಂಜ್ ಮಾಡ್ಬೇಕು, ಮತ್ತೆ ಶಾಖಾಹಾರ ಭೂಮಿ ಆಗ್ಬೇಕು, ಮತ್ತೆ ಪಿರಮಿಡ್ಸ್ ಎಲ್ಲಿ ನೋಡಿದ್ರು ಪಿರಮಿಡ್ಸ್ ಬರ್ಬೇಕಾಗುತ್ತೆ, ಧ್ಯಾನಕ್ಕೋಸ್ಕರನೇ ಪಿರಮಿಡ್ಸ್ ಕಟ್ಟಬೇಕಾಗುತ್ತೆ ಅನ್ನೋದನ್ನ ಹೇಳಿ ಹೋಗಿದ್ದಾರೆ. ಅದು ಆಗ್ತಾ ಬರ್ತಿದೆ. ತುಂಬಾ ತುಂಬಾ ಸಂತೋಷ. ಸೊ ಈ ವೇದಿಕೆಗೆ ನಿಮ್ ಮುಂದೆ ಬರ್ಲಿಕ್ಕೆ ನನ್ಗೆ ತುಂಬಾ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ಡಿಯರ್ ಮಾಸ್ಟರ್ಸ್ ಅಂಡ್ ಡಿಯರ್ ಗಾಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಗಿರಿಜಾರಾಜನ್ ಅಂತ. ನಂದು ಬಾಲ್ಯದಿಂದ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದರಿಂದ ಹೇಳ್ತೀನಿ. ನಾನು ಚಿಕ್ಕವಳಾಗಿ ಇರುವಾಗ ನನ್ಗೆ ನೆನಪು ಬಂದಿರುವಾಗಿಂದ, ಆಗಿನ ಕಾಲದಲ್ಲಿ ಟಿವಿ ಮತ್ತೆ ಸೆಲ್ ಫೋನ್ಗಳು ಇದೆಲ್ಲ ಇಲ್ಲದೆ ಕಾಲದಲ್ಲಿ ನಾವು ಹುಟ್ಟಿರೋದು. ಸೊ ಹಾಗಾಗಿ ನನ್ನ ಬಾಲ್ಯ ಹೇಗಿತ್ತು ಅಂದ್ರೆ, ಏನು ನೀವೇನ್ ಮಾಡ್ತಾ ಇದ್ರಿ, ಟೈಮ್ ಇಷ್ಟು ಇರ್ತದೆ ಅಲ್ವಾ, ಅದನ್ನ ಏನ್ ಮಾಡ್ತಾ ಇದ್ರಿ ಅಂದ್ರೆ, ನಮ್ಮ ತಂದೆ ತಾಯಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ದೇವಸ್ಥಾನಗಳಿಗೂ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಪ್ರವಚನಗಳು ಮಾಡೋರು, ತುಂಬಾ ಜನ ಪ್ರವಚನಗಳು ಅಲ್ಲೆಲ್ಲಿ ಪ್ರವಚನಗಳು ಮಾಡ್ತಾ ಇರ್ತದೆ. ಕಂಟಿನ್ಯೂಸ್ ಆಗಿ ನಮ್ ರಜಾ ದಿವಸಗಳೆಲ್ಲ ಕಂಟಿನ್ಯೂಸ್ ಒಂದ್ ತಿಂಗಳು, ಒಂದೂವರೆ ತಿಂಗಳು ಆತರ ತುಂಬಾ ಅದು ಸಂಗೀತ ಕಚೇರಿಗಳು ಮತ್ತೆ ಕಾರ್ಯಕ್ರಮಗಳು ಎಲ್ಲ ಇರ್ತದೆ. ಅದರಲ್ಲಿ ಪ್ರವಚನಗಳು ತುಂಬಾ ತುಂಬಾ ಚೆನ್ನಾಗಿರೋದು. ಯಾಕಂದ್ರೆ ನಮ್ದು ನಮ್ಮ ಭಾರತ ದೇಶ ಅಂದ್ರೇನೆ ಅಷ್ಟು ಪುಣ್ಯ ಭೂಮಿ. ಎಷ್ಟೋ ಜನ ಇಲ್ಲಿ ಜ್ಞಾನಿಗಳು ಇದ್ದು ಹೋಗಿದ್ದಾರೆ. ಅದರಿಂದ ಈ ಪುಣ್ಯ ಭೂಮಿಯಲ್ಲಿ ನಡೆದಿರೋದು ವಿಷಯಗಳು ತಿಳ್ಕೊಂಡ್ರೆ ಸಾಕು. ಅದು ಒಂದು ಜನ್ಮಕ್ಕೆ ತಿಳ್ಕೊಳಕ್ಕೂ ಆಗಲ್ಲ, ಅಷ್ಟು ಇದೆ ವಿಷಯಗಳು. ರಾಮನ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಒಂದು ಜನ್ಮ ಸಾಲಲ್ಲ, ಒಂದು ಕೃಷ್ಣನ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಒಂದು ಜನ್ಮ ಸಾಲಲ್ಲ. ಹೇಗೆ ಒಂದೊಂದು ಘಟನೆಗಳಲ್ಲೂ ಅವರೆಲ್ಲ ಹೇಗೆ ಅವ್ರದ್ದು ಬಾಳ್ಕೆ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ತುಂಬಾ ಆಶ್ಚರ್ಯವಾಗುತ್ತೆ. ಸೊ ಅದೆಲ್ಲ ನಮ್ಗೆ ಹೆಲ್ಪ್ ಆಗುತ್ತೆ. ಒಬ್ಬೊಬ್ರು ಜ್ಞಾನಿಗಳಿಂದಾನು ನಾವು ಕಲಿಯೋದು ತುಂಬಾ ಇರ್ತದೆ. ಸೊ ಅದರಿಂದ ಅದೆಲ್ಲ ಎಕ್ಸ್ಪೋಸ್ ಮಾಡಿ ಕೊಟ್ಟಿದ್ದಾರೆ ಪತ್ರಿಜಿ ಅವರು. ತುಂಬಾ ಚೆನ್ನಾಗಿ ಒಂದು ದಾರಿಯನ್ನ, ಎಷ್ಟು ಒಳ್ಳೆ ದಾರಿ ಅಂದ್ರೆ ಅಷ್ಟು ಪರ್ಫೆಕ್ಟ್ ದಾರಿಯನ್ನ ನಮ್ಗೆ ತೋರಿಸ್ಬಿಟ್ಟು ಹೋಗಿದ್ದಾರೆ ಪತ್ರಿಜಿ. ಅವ್ರಿಗೆ ಫಸ್ಟ್ ಧನ್ಯವಾದ ನಾವು ಹೇಳ್ಕೊಳ್ಳೋಣ. ನಂತರ ಬಾಲ್ಯಕಾಲ ಅಂದ್ರೆ ಅದೇ ಪ್ರವಚನಗಳು ಹೋಗೋದು. ಅದರಲ್ಲಿ ಮುಖ್ಯವಾಗಿ ಒಂದು ಪ್ರವಚನ ನಾನು ಹೇಳ್ಬೇಕು. ಯಾಕಂದ್ರೆ ಅದು ನನ್ಗೆ ತುಂಬಾನೇ ನನ್ಗೆ ಬದಲಾವಣೆ ಕೊಟ್ಟಿತ್ತು. ಅವ್ರದ್ದು ಒಂದ್ಸತಿ ಒಂದು ಮಾತು, ನಾನು ಏನೋ ಒಂದು 6ನೇ ಕ್ಲಾಸ್ನಲ್ಲೋನೋ ಏನೋ ಓದ್ತಾ ಇದ್ದೆ ಅಷ್ಟೇ. ಎಷ್ಟು 10-11 ವರ್ಷ ಇರ್ಬೋದು ಅಷ್ಟೇ, ಚಿಕ್ಕ ಹುಡುಗಿ. ಆವಾಗ ಪ್ರವಚನಗಳು ಹೋಗ್ತಾ ಇದೆ. ಅವಾಗೆಲ್ಲ ಕಣ್ ಮುಚ್ಕೊಂಡು ಕೂತಿರೋಳು. ಆವಾಗ ನಮ್ಮ ಅಮ್ಮನು ಅದರಲ್ಲಿ ಪ್ರವಚನದಲ್ಲಿ ತುಂಬಾ ಇದಾಗಿ ಸೀರಿಯಸ್ ಆಗಿ ನೋಡ್ಕೊಳ್ಳೋರು. ನಾನ್ ಮಾತ್ರ ಅಲ್ಲಿ ಕಣ್ ಮುಚ್ಚಿದ ತಕ್ಷಣನೇ ನನ್ ಕಣ್ ಮುಂದೆ ಎಲ್ರು ದೇವತೆಗಳು ಎಲ್ರು ಬರಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಆವಾಗ ನನ್ಗೆ ಗೊತ್ತಿರ್ಲಿಲ್ಲ ಏನಪ್ಪಾ ಇದು ಅಂತ. ಬಟ್ ಅವ್ರ ಜೊತೆನಲ್ಲಿ ಆಟ ಆಡೋಳು ತುಂಬಾ ಖುಷಿಯಾಗಿ ಆಗುತ್ತೆ. ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಎಲ್ರು ಕೃಷ್ಣ ಅಂತ ಪ್ರವಚನ ಹೇಳೋರು. ಆತರ ಮಾಸ್ಟರ್ ಹೇಳ್ಬೇಕಾದ್ರೆ ಆ ಟೈಮಲ್ಲಿ ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ ಬಂದ್ಬಿಡ್ತಾನೆ, ಇಲ್ಲ ರಾಮ ಅಂದ್ರೆ ರಾಮ ಬಂದ್ಬಿಡ್ತಾನೆ. ಆತರ ಎಲ್ರು ಬಂದು ಹೋಗ್ತಾರೆ. ತುಂಬಾ ಚೆನ್ನಾಗಿತ್ತದು. ನಾನ್ ಹಿಂದೆ ಮುಂದೆ ನೋಡಿಲ್ಲ, ಬಟ್ ಬರ್ತಾ ಇದ್ದಾರೆ. ಸೊ ಆತರ ಎಲ್ಲ ದೇವರ ಜೊತೆನಲ್ಲಿ ಆಟ ಆಡೋದು ಈ ತರನೇ ಇತ್ತು. ಸೊ ನಂತರ ಆ ವಯಸ್ಸಲ್ಲೇ ಒಂದು ಕನಸು, ಅದಕ್ಕೆ ಮುಂಚೆನೆ ಅನ್ಸತ್ತೆ, ಒಂದು ಕನಸು ಬಂತು. ಕನಸಲ್ಲಿ ಆಸ್ಟ್ರಲ್ ಟ್ರಾವೆಲ್ ಮಾಡಿದ್ದೀನಿ. ಎಲ್ಲೋ ಹೊಟ್ಟೋಗ್ಬಿಟ್ಟಿದ್ದೀನಿ. ಹೊಟ್ಟೋಗ್ಬಿಟ್ಟು ನಮ್ ಸೂರ್ಯದ ಸುತ್ತಮುತ್ತ ಇದು ಹೋಗುತ್ತೆ ಅಲ್ಲಿ, ನಮ್ ಗ್ಯಾಲಕ್ಸಿ ಅಂತ ಹೇಳ್ತಾರಲ್ಲ, ನಮ್ದು ಅದು ಗ್ರಹಗಳು 9 ಗ್ರಹಗಳು, 9-10 ಗ್ರಹಗಳು ಇದೆ. ಇನ್ನೂ ಎಷ್ಟು ಗ್ರಹಗಳಿದೆಯೋ ಗೊತ್ತಿಲ್ಲ. ಆ ಗ್ರಹಗಳೆಲ್ಲ ಜೊತೆನಲ್ಲಿ ನಾನು ಆಟ ಆಡಿದ್ದೀನಿ. ಚಂದ್ರ ಸೂರ್ಯ ಎಲ್ಲರ ಜೊತೆನಲ್ಲೂ ಆಟ ಆಡಿದ್ದೀನಿ. ಆವಾಗ್ಲೂ ಆಟನೇ ತುಂಬಾ ಚೆನ್ನಾಗಿತ್ತು. ನಾನು ದೊಡ್ಡವಳಾಗ್ಬಿಟ್ಟಿದ್ದೀನಿ. ಅಂದ್ರೆ ಅವರುಗಳೆಲ್ಲ ತುಂಬಾ ದೊಡ್ಡದಾಗಿ ಕಾಣಿಸ್ಲಿಲ್ಲ ನನ್ಗೆ. ಅವರುಗಳು ಚಿಕ್ಕ ಚಿಕ್ಕ ಬಾಲ್ಸ್ ತರ ಕಾಣಿಸ್ತಾ ಇದ್ರು ಅಷ್ಟೇ. ಒಂದು ಬಾಲ್ ಇದ್ರೆ ಹೆಂಗಿರ್ತದೆ ಅಲ್ವಾ, ಆತರ ಅದು ಆಕಾಶದಲ್ಲಿ ಆತರ ನಾನು ಆಟ ಆಡಿದ್ದೀನಿ. ತುಂಬಾ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅದು.
ನನ್ಗೆ ಎಷ್ಟು ಖುಷಿ ಆಯ್ತು. ಆದ್ರೆ ಮಾರನೇ ದಿವಸ ಎದ್ದೇಳ ತಕ್ಷಣನೇ ನನ್ಗೆ ಹೈ ಫೀವರ್ ಬಂದ್ಬಿಟ್ಟಿದೆ, ಜ್ವರ ಬಂದ್ಬಿಟ್ಟಿದೆ. ಯಾಕೆಂತ ಗೊತ್ತಿಲ್ಲ, ಅಷ್ಟು ಎನರ್ಜಿ ಬಂದಿರ್ಬೋದು ಅಂತ ಮಿಕ್ಕವರೆಲ್ಲ ಆಮೇಲೆ ಹೇಳಿದ್ರು. ಇದನ್ನ ಹೇಳ್ಬೇಕಾದ್ರೆ ಆಮೇಲೆ ಧ್ಯಾನಕ್ ಬಂದ್ಮೇಲೆ ನನ್ಗೆ ಗೊತ್ತಾಯ್ತು. ಕೆಲವು ವಿಷಯಗಳು ಅವಾಗ ಗೊತ್ತಾಗಲ್ಲ. ನಾನು ಅಮ್ಮನ ಹತ್ರ ಹೇಳೋಳು, ಬಟ್ ಅಮ್ಮ ಹೇಳ್ತಾ ಇದ್ರು ಆತರ ಎಲ್ಲ ನೀನ್ ಎಲ್ಲ ದೇವತೆಗಳದ್ದು ನೋಡಿದ್ಯಾ, ಅವ್ರ ಜೊತೆನಲ್ಲಿ ಆಟಾಡ್ದ್ಯಾ ಅನ್ನೋದೆಲ್ಲ ಯಾರ ಹತ್ರನು ಮಾತಾಡಬಾರ್ದು, ಯಾರ ಹತ್ರನು ಹೇಳ್ಬಾರ್ದು ಅಂತ ಅಂದ್ಬಿಟ್ರು. ಯಾಕೆ ಎಲ್ರಿಗೂ ಬರ್ತದೆ ಅಲ್ವಾ, ನನ್ಗ್ ಮಾತ್ರ ಅಲ್ವಲ್ಲ ಅಂತ ಅನ್ಕೊಂಡು ಸಾಮಾನ್ಯ ಇರ್ಬೋದು ಅಂತ ಅನ್ಕೊಂಡು ನಾನು ಅದನ್ನ ಕೇರ್ ಮಾಡಿಲ್ಲ ಅಷ್ಟು. ನಂತರ ಇಲ್ಲಿ ಬಂದ್ಮೇಲೆ ಥರ್ಡ್ ಐ ವಿಷನ್ಸ್ ಬಂದ್ಮೇಲೆನೆ ನನ್ಗೆ ಗೊತ್ತಾಯ್ತು, ಓ ಅದು ನೋಡಿರೋದು ಥರ್ಡ್ ಐ ವಿಷನ್ಸ್ ಅನ್ನೋದು ಆವಾಗ ಗೊತ್ತಾಯ್ತು. ಇಲ್ಲಿ ಬಂದ್ಮೇಲೆನೆ ಎಲ್ಲಾನು ಈ ಲೈಫಿಗೆ ಅರ್ಥ ಏನು ಅನ್ನೋದು ಪತ್ರಿಜಿ ಜೊತೆನಲ್ಲಿ ಧ್ಯಾನ ಮಾಡಿ, ಧ್ಯಾನದಿಂದನೇ ಕಲ್ತಿರೋದು. ಇಲ್ಲಾಂದ್ರೆ ನನ್ಗೇನೇನೋ ಗೊತ್ತಿಲ್ಲ, ಆ ತರನೇ ಇದ್ದಿರೋದು. ಸೊ ಆಮೇಲೆ ನಂತರ ಒಂದು ಪ್ರವಚನ ನನ್ಗೆ ತುಂಬಾ ಬದಲಾವಣೆ ಹಾಕ್ಬಿಟ್ಟಿದೆ. ಅಂದ್ರೆ ಒಂದ್ ಎಫೆಕ್ಟ್ ಆಗುತ್ತೆ ಅಲ್ವಾ ನಮ್ಗೆ. ಕೆಲವುದೆಲ್ಲ ಒಂದು ನೋಟಿಸ್ ನೋಡಿರ್ತೀವಿ, ಅಲ್ಲಿ ಏನಾಗ್ಲೂ ಒಂದಿರ್ತದೆ. ಇಲ್ಲ ಕೆಲವು ಇದು ಟಿವಿ ಸೀರಿಯಲ್ ನೋಡಿರ್ತೀವಿ, ಅಲ್ಲಿ ಏನಾಗ್ಲೂ ಒಂದು ಮಾತಾಡ್ತಾರೆ. ಅದು ಒಂದು ಮಾತು, ಅದು ಸಾಕು ನಮ್ಗೆ ಏನೋ ಒಂದು ಸ್ಪಾರ್ಕ್ ಬರುತ್ತೆ. ಅದೇ ತರ ಒಬ್ರು ಪ್ರವಚನದಲ್ಲಿ ಇದು ರಾಮಾಯಣ ಅನ್ಸತ್ತೆ, ಅದು ಆಂಜನೇಯ ಹನುಮಂತನ ಬಗ್ಗೆ ಹೇಳ್ತಾ ಇದ್ರು. ಹನುಮಂತಂದು ಪರಾಕ್ರಮಶಾಲಿ ನಮ್ಗೆ ಗೊತ್ತು, ಎಷ್ಟು ಎಲ್ರಿಗೂ ಗೊತ್ತು ಎಷ್ಟು ಗ್ರೇಟ್ ಅಂತ, ಗ್ರೇಟ್ ಮಹಾನ್ ಅಂತ. ಸೊ ಅವ್ರನ್ನ ಫಸ್ಟ್ ಅವ್ರು ಹೇಳಿದ್ರು ಈ ತರ ಸೀತಾದೇವಿ ರಾವಣ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ, ರಾಮ ತುಂಬಾ ದುಃಖದಲ್ಲಿ ಇದ್ದಾನೆ, ಸರಿ ಹೇಗೋ ಸಪೋರ್ಟ್ ಮಾಡ್ಬೇಕು ಅಂತ ಸುಗ್ರೀವ ಎಲ್ಲರೂ ಬಂದು ಅವ್ರೇನ್ ಹೇಳ್ತಾರೆ ಅಂದ್ರೆ 8 ಭಾಗವಾಗಿ ಅವ್ರ ಸೈನ್ಯವನ್ನ ಭಾಗ ಕೊಟ್ಟಿದ್ದಾರೆ. 8 ಭಾಗವಾಗಿ ಸೆಪರೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಭಾಗ ಮಾಡಿ ಇಟ್ಬಿಟ್ಮೇಲೆ ಒಂದು ಭಾಗಕ್ಕೆ ಸೇನಾಧಿಪತಿ ಯಾರು ಅಂದ್ರೆ ನಮ್ಮ ಹನುಮಂತ. ಅವ್ರು ಹೇಳ್ತಾರೆ, ನೀನೇ ಇರೋದಲ್ಲಿ ತುಂಬಾ ಶ್ರೇಷ್ಠವಾಗಿ ಇರೋನು, ತುಂಬಾ ಗ್ರೇಟ್, ಜ್ಞಾನಿ ಧ್ಯಾನಿ ಎಲ್ಲಾನು, ಪರಾಕ್ರಮ ಎಲ್ಲ ಮಾಡೋರು ತುಂಬಾ ಚೆನ್ನಾಗಿದೆ, ಮಾಡಿದೀಯಾ. ಅದರಿಂದ ನಿನ್ಗೆ ಫಸ್ಟ್ ಅವಕಾಶ ಕೊಡ್ತೀವಿ, ನೀನು ಯಾವ ದಿಕ್ಕಲ್ಲಿ ಹೋಗಿ ಸೀತಾದೇವಿನ ಕಂಡಿಡಿಯಕ್ಕೆ ನೀನ್ ಸಿದ್ಧವಾಗುತ್ತೀಯಾ ಅನ್ನೋದನ್ನ ಹೇಳಿಬಿಡ್ಬೇಕು ಅಂತ. ನಿಮ್ಗೆಲ್ರಿಗೂ ಎಲ್ಲಾ ಹೆಡ್ಸು ಆತರ ಹೇಳ್ಬೇಕು. 8 ಹೆಡ್ಸ್ ಇರ್ತಾರೆ, ಅದ್ ಸೈನ್ಯವನ್ನ ಭಾಗವಹಿಸ್ತಾರಲ್ಲ, ಆ ಭಾಗದಲ್ಲಿ ಆ ಭಾಗಕ್ಕೆ ಯಾರು ಹೆಡ್ ಇರ್ತಾರೋ ಅವರೆಲ್ಲ 1 ವಾರ ಒಳಗಡೆ ನೀವು ಹೇಳ್ಬೇಕು ನಿಮ್ಗೆ ಯಾವ ದಿಕ್ಕಲ್ಲಿ ನೀವು ಹೋಗ್ತೀರಾ ಅಂತ. ಆಗಿನ ಕಾಲದಲ್ಲಿ ಮ್ಯಾಪ್ ಇರ್ಲಿಲ್ಲ, ಏನೂ ಇರ್ಲಿಲ್ವಲ್ಲ. ಈ ತರ GPS ಎಲ್ಲ ಹಾಕೊಂಡು ಹೋಗೋದು ಇದ್ರೆ ಎಷ್ಟು ಈಸಿಯಾಗಿ ಕಂಡಿಡ್ಬೋದಾಯ್ತು, ಆದ್ರೆ ಏನು ಇರ್ಲಿಲ್ಲ ಪಾಪ. ಸೊ ಏನ್ ಮಾಡೋದು ಅವಾಗ, ದಿಕ್ಕಂತ 8 ದಿಕ್ಕು ಅಂತ, ಸೂರ್ಯ ಹಿಂಗೆ ಉದಯ ಆಗುತ್ತೆ ಅಲ್ಲಿ ಆತರ ದಿಕ್ಕು ಇಟ್ಕೊಂಡಿರ್ತಾರಲ್ಲ, ಅದರಿಂದ ಅದ್ರ ಬಗ್ಗೆ ಅದ ಮೇಲೇನೆ ಹೋಗುತ್ತೆ ದಿಕ್ಕು ಅಂತ. ಸೊ ಅದು ಆ ದಿಕ್ಕುಗಳು ನಿಮ್ಗೆ ಈ ದಿಕ್ಕು ಇದು ದಿಕ್ಕು ಅಂತ ಕೊಟ್ಟಿಲ್ಲ ಅವರು. ಯಾವ ದಿಕ್ಕು ಅನ್ನೋದು ನೀವು ಹೇಳ್ಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತೀರಾ ಅನ್ನೋದನ್ನ ನೀವೇ ಹೇಳ್ಬೇಕು. ಎಲ್ರು ಚೂಸ್ ಮಾಡಿ, ಬಟ್ ಫಸ್ಟ್ ಚಾಯ್ಸ್ ಹನುಮಂತನಿಗೆ ಅಂತ ಹೇಳ್ಬಿಟ್ರಂತೆ. ಮಾರನೇ ದಿವಸ ಬಂದು ಹೇಳ್ಬೇಕು, ಅಲ್ಲ 1 ವಾರ ಸಮಯ ಕೊಡ್ತೀವಿ ಅಂತ. 1 ವಾರ ಸಮಯ ಇದೆ, ಬಟ್ ಯಾವ ದಿಕ್ಕಲ್ಲಿ ಹೋಗಿರ್ಬೋದು ಸೀತಾದೇವಿ ಯಾರಿಗ್ ಗೊತ್ತು? ಸೀತಾದೇವಿ ಯಾರು ಅನ್ನೋದನ್ನ ಕಂಡೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಏನ್ ಮಾಡೋದಪ್ಪ, ತುಂಬಾ ಕಷ್ಟ. ಇದ್ರಲ್ಲಿ ಏನ್ ಮಾಡೋದು? ಹನುಮಂತನಕ್ಕೆ ಗೊತ್ತಿರೋದು ಒಂದೇ ಒಂದು, ಏನು ಅಂದ್ರೆ ಧ್ಯಾನ, ನಮ್ಮಂಗೆ ಬೇರೆ ಏನು ಗೊತ್ತಿಲ್ಲ. ಬಟ್ ಅದರಿಂದ ಎಲ್ಲಾನು ಬಂದ್ಬಿಡ್ತೆ ನೋಡಿ, ಅದು ಏನ್ ಬೇಕೋ ಎಲ್ಲ ಅದರಿಂದ ಸಿಕ್ಬಿಡ್ತೆ. ಸೊ ಅವನೇನ್ ಮಾಡ್ತಾನೆ ಅಂತೆ, ಇದು ಧ್ಯಾನ ಮಾಡಕ್ಕೆ ಶುರು ಮಾಡ್ಬಿಡ್ತಂತೆ. ಆವಾಗ ಮನಸ್ಸಲ್ಲಿ ಸೀತಾದೇವಿ ಹೆಂಗಿರ್ತಾರೋ ಗೊತ್ತಿಲ್ಲ, ಬಟ್ ಅವ್ರನ್ನ ಪಾದ ಅಂತ ತಿಳ್ಕೊಂಡು, ಎಲ್ಲೋ ಒಂದು ಪಾದ ಇರ್ತದೆ ಅಂತ ಅವ್ರನ್ನ ಪಾದ ತೋರಿಸ್ಬೇಕು ನೀವು ಅಂತ ಅನ್ಕೊಂಡು ಕೂತ್ಕೊಳ್ತಾನೆ. ಆ ಸೀತಾದೇವಿ ಪಾದ ನೋಡ್ತಾನೆ, ನಮಸ್ಕಾರ ಮಾಡ್ಕೊಂಡು, ಅಮ್ಮ ಎಲ್ಲಿ ಇದ್ದೀರಾ ಅಂತ ನನ್ಗೆ ತಿಳಿಸ್ಬೇಕಮ್ಮ, ಯಾವ ದಿಕ್ಕು ಅಂತ ಹೇಳ್ಬೇಕಾಗುತ್ತೆ. ಪ್ರತಿ ದಿವಸ ನಾನು ಧ್ಯಾನ ಮಾಡ್ಕೊಳ್ತೀನಿ, 1 ದಿವಸ ಆಗ್ಲೂ ನೀವು ಹೇಳ್ಬಿಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆಮೇಲೆ ಧ್ಯಾನದಲ್ಲಿ ಹೋಗ್ಬಿಡ್ತಾನೆ. ಹೀಗಾಗಿ ಧ್ಯಾನ ಮಾಡ್ತಾ 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 7ನೇ ದಿವಸ ಬಂತು. 8ನೇ ದಿವಸ ಬಂತು. 7 ದಿವಸ ಮುಗ್ದೋಗಿದೆ, 8ನೇ ದಿವಸ ಬಂತು. ಎಲ್ರು ಹೋಗ್ತಾರೆ. ಆವಾಗ ಹೇಳ್ಬಿಡ್ತಾನೆ, ನನ್ಗೆ ಇದು ಸೌತ್, ಅದೇ ನನ್ಗೆ ಆ ದಿಕ್ಕಲ್ಲೇ ಹೋಗ್ತೀನಿ, ಅಲ್ಲೇ ಇರ್ತಾರೆ ಅನ್ನೋದು ನಂದು ಅನುಮಾನ ಆಗುತ್ತೆ. ಧ್ಯಾನದಿಂದ ನನ್ಗೆ ಸಿಕ್ಬಿಟ್ಟಿದೆ, ಈ ಮೆಸೇಜ್ ಬಂದ್ಬಿಟ್ಟಿದೆ, ನಾನು ಅಲ್ಲೇ ಹೋಗ್ತೀನಿ ಅಂತ ಹೇಳ್ತಾನಂತೆ.
ಸೊ ಇದು ಕೇಳಿದ ಮೇಲೆ ನನ್ಗೆ ತುಂಬಾ ಆಶ್ಚರ್ಯ, ಏನೇನೂ ಗೊತ್ತಿಲ್ಲ, ಎಲ್ಲಿ ಇದ್ದಾಳೆ, ಎಲ್ಲಿ ಹೋಗಿದ್ದಾಳೆ, ಯಾರ ಜೊತೆನೂ ಯಾರು ಇದ್ ಮಾಡ್ಕೊಂಡು ಹೋಗಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ, ಏನೂ ಗೊತ್ತಿಲ್ಲ. ಈ ತರ ಇರುವಾಗ ಅದನ್ನ ಹೇಗೆ ಅವನ್ಗೆ ಗೊತ್ತಾಯ್ತು? ಅದು ಏನೋ ಇದೆ ಎಲ್ರ ಒಳಗಡೆನು. ಅವ್ರು ಹೇಳಿದ್ರು, ಪ್ರವಚನ ಹೇಳಿದ್ರು, ಎಲ್ರ ಒಳಗಡೆನೂ ಈ ತರ ಇದೆ, ನೀವು ಅದೇ ತರ ಧ್ಯಾನ ಮಾಡಿದ್ರೆ ನಿಮ್ಗೂ ಬರ್ತೆ ಅಂತ ಆವಾಗ ಹೇಳಿದ್ರು. ಬಟ್ ಧ್ಯಾನ ಹೇಳ್ಕೊಡೋರು ಯಾರು ಇಲ್ಲ, ಏನು ಧ್ಯಾನ ಅಂದ್ರೆ ಏನೂ ಗೊತ್ತಿಲ್ಲ. ಸರಿ, ದೇವರ ಬಗ್ಗೆ ನೆನ್ಸ್ಕೊಳ್ಬೇಕು, ಅದೇ ಧ್ಯಾನ ಅಂತ ಅನ್ಕೊಂಡು ನಾನೇನ್ ಮಾಡ್ದೆ, ಆವಾಗ ನನ್ಗೆ ಶಬರಿಮಲೆ ಹೋಗ್ಬೇಕು ಅಂತ ತುಂಬಾ ಮನ್ಸಲ್ಲಿ ಆಸೆ ಇತ್ತು. ಸೊ ಅದು ಸಾಧಿಸ್ಬೇಕು ಅಂತ. ಸೊ ನಾನು ಅದನ್ನ ಹನುಮಂತ ತರನೇ ಕೂತ್ಕೊಂಡ್ ಬಿಡ್ಬೇಕು ಎವ್ರಿ ಡೇ. ಎಲ್ರು ಮಲ್ಕೊಂಡ್ಮೇಲೆ ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಲ್ಲ, ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಹಾಗೇ ಧ್ಯಾನ ತರ ಏನು ದೇವ್ರನ್ನ ನೆನ್ಸ್ಕೊಂಡು ಹಾಗೇ ಮಲ್ಕೊಂಡ್ ಬಿಡ್ತೀನಿ. ನೀವು ನಂಬ್ತಿರೋ ಇಲ್ವೋ, ಒಂದು 15 days ಅಲ್ಲಿ ನಮ್ ತಂದೆನೆ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮಾಲೆ ಹಾಕ್ಸಿ, 41 ದಿವಸ ಇವತ್ತಿಂದ ನೀನು ಉಪವಾಸ ಇರ್ಬೇಕು, ತುಂಬಾ ಇದಾಗಿ ಶ್ರದ್ಧೆಯಿಂದ, ಭಕ್ತಿ ಶ್ರದ್ಧೆಯಿಂದ ನೀನು ಉಪವಾಸ ಇರ್ಬೇಕು. ಯಾಕಂದ್ರೆ ಅಯ್ಯಪ್ಪನ ಮಲೆ ಹೋಗ್ಬೇಕಾದ್ರೆ ಎಲ್ರು 41 ದಿವಸ ಆತರ ಉಪವಾಸ ಇದ್ದೇ ಅಲ್ಲಿ ಹೋಗ್ಬೇಕಾಗತ್ತೆ. ಸೊ ಅದರಿಂದ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು ಅಂತೆಲ್ಲ ಹೇಳಿ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಅಲ್ಲಿ ಮಾಲೆ ಹಾಕಿಸಿದ್ರು. ಆಮೇಲೆ ಅದಕ್ಕೋಸ್ಕರ ಇರ್ತದೆ ಒಂದು ಮಾಲೆ, ಇದು ಯಾವ್ದ್ರಲ್ಲಿ ಮಾಡಿರ್ತಾರ ಗೊತ್ತಿಲ್ಲ ನನ್ಗೆ, ಆತರ ಒಂದು ಪವಿತ್ರವಾಗಿ ಇರೋದು. ಮತ್ತೆ ಡ್ರೆಸ್ಗಳು ಅದೇ ತರ ಬ್ಲ್ಯಾಕ್ ಅಂಡ್ ಬ್ಲೂ ಇಷ್ಟೇ ಹಾಕೊಳ್ಬೇಕು, ಬೇರೆ ಏನು ಹಾಕೊಳ್ಬಾರ್ದು. ಆ ತರ ಒಂದು ಅದನ್ನು ಕೊಟ್ರು. ಸೊ ಅದನ್ನ ನಾನ್ ಮಾಡ್ಕೊಂಡು ಬೆಳಗಿನ ಜಾವ ಮನೆಯಿಂದ ಏನಾಗ್ಲಿ ತಿಂಡಿ ತಿನ್ಕೊಂಡು ಹೋದ್ರೆ ಆಮೇಲೆ ಏನು ನಾನ್ ತಿನ್ನಲ್ಲ, ಸ್ಕೂಲಲ್ಲಿ ಕೂಡ ತಿನ್ನಲ್ಲ. ಸಂಜೆ ಹೊತ್ತು ಬಂದ್ಮೇಲೆ ಸ್ನಾನ ಮಾಡ್ಕೊಂಡು ಶರಣಂ ಅಂತ ಹೇಳ್ಬೇಕು, ಅದೆಲ್ಲ ಆದ್ಮೇಲೆನೆ ಪೂಜೆ ಮಾಡ್ಬಿಟ್ಟೆ ಊಟ ಮಾಡ್ಬೇಕು. ಅಷ್ಟು ನಾನು ವೃದ್ಧ ಅಂದ್ರೆ ತುಂಬಾ ತೀವ್ರವಾಗಿ ವಿರುದ್ಧದಲ್ಲಿ ಇದ್ಬಿಟ್ಟೆ. ಸೊ ಅದು ನನ್ಗೆ ಒಂಥರ ತುಂಬಾ ಚೆನ್ನಾಗಾಯ್ತು. ಯಾಕಂದ್ರೆ ನಾನು ಕೇಳಿದ ತಕ್ಷಣನೇ, ನನ್ನ ಮನಸ್ಸಲ್ಲಿ ನೆನ್ಸ್ಕೊಂಡ ತಕ್ಷಣ ನಮ್ಮ ತಂದೆ ಓಕೆ ಬಾ ಅಂದ್ಬಿಟ್ರಲ್ಲ ಅಂತ ನನ್ಗೆ ತುಂಬಾ ಆಶ್ಚರ್ಯವಾಯ್ತು. ಸೊ ಶಬರಿಮಲೆಗೆ ಹೋಗಿ ಬಂದೆ. ಆವಾಗ ನನ್ಗೆ ಫಸ್ಟ್ ಗೊತ್ತಾಯ್ತು, ನಮ್ಮಲ್ಲಿನೂ ಎಲ್ರಲ್ಲಿನೂ ಇದೆಯಪ್ಪ, ಏನೋ ವಿಷಯ ಇದೆ, ಬಟ್ ನಮ್ಗೆ ಗೊತ್ತಿಲ್ಲ ಅದೇನ್ ಮಾಡ್ಬೇಕು ಅಂತ. ಹನುಮಂತನ್ ತರೇನೆ ಇರ್ಬೇಕು ಅಂತ ಬಟ್ ಆಮೇಲೆ ನಾನು ಅದನ್ನ ಪ್ರಯತ್ನ ಮಾಡಿಲ್ಲ. ಸ್ಕೂಲಲ್ಲಿ ಅದು ಮಾಡಿದ್ದು ಆದ್ಮೇಲೆ ಬಿಟ್ಬಿಟ್ಟೆ. ಆಮೇಲೆ ಸ್ವಲ್ಪ ಡಿಗ್ರಿ ಕಡಿಮೆ ಆಯ್ತು, ಯಾಕಂದ್ರೆ ಓದ್ಲಿಕ್ಕೆ ಜಾಸ್ತಿ ಆಯ್ತು, ಬೇರೆ ವಿಷಯಗಳು ಜಾಸ್ತಿ ಆಯ್ತು. ನಂತರ ಮದುವೆ ಆಯ್ತು, ಮದುವೆ ಆಗಿ ಬಂದ್ಬಿಟ್ಟೆ. ಇಲ್ಲಿ ಬಂದ್ಮೇಲೆ ಅದು 0 ಆಗ್ಬಿಟ್ಟಿದೆ ನಂದು. ಆ ಅದು ಒಂದು ಹೇಳಿ. ಬಹಳ ನಿಜವಾಗ್ಲು ಎಷ್ಟು ಖುಷಿ ನೋಡು, ಮಕ್ಳು ಎಷ್ಟೋ ಜನ, ನೀವು ಪ್ರವಚನಗಳ ಪ್ರಭಾವ ನಿಮ್ ಬಾಲ್ಯದಲ್ಲಿ ಅದು ಆಂಜನೇಯ ಹೇಳಿದ್ಮೇಲೆ ನಾನು ಅದ್ರಂಗ್ ಮಾಡ್ಬೇಕು ಅಂತ ನೀವ್ ಎಷ್ಟು ಆಗ್ಲೇ ನೋಡಿ. ಅಂದ್ರೆ ನೀವು 3ನೇ ಕಣ್ಣಿನ ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಆಗ್ಲೇ ಇದ್ದು, ಜೊತೆಗೆ ಆ ಪ್ರವಚನದಲ್ಲಿ ಕೇಳಿದ್ದು ನೋಡ್ರಿ, ನೀವು ದೇವತೆಗಳ ಜೊತೆಗೆ ಅವಾಗ್ಲೇ ಆಟ ಆಡ್ಕೊತಾ ಇದೀರ ಅಂದ್ರೆ ಅದಕ್ಕೆ ನಾನು ಹೇಳಿದ್ದು ಬಹಳ ನಿಜವಾಗ್ಲು ನನ್ಗೆ ಆಶ್ಚರ್ಯವಾಗುತ್ತೆ. ರಿಯಲಿ ನನ್ಗೆ ಇಲ್ಲ, ನಿಜವಾಗ್ಲೂ ನನ್ಗೆ ಆಶ್ಚರ್ಯವಾಗುತ್ತೆ. ನಾನ್ ತಿಳ್ಕೊಂಡ ತಕ್ಷಣನೇ ಹೀಗೆ ಈ ತರ ಆಗುತ್ತೆ, ಈ ತರ ಒಂದೊಂದು ನಾನು ಮಾಡ್ಕೊಳ್ಬೋದು ಅಲ್ಲ. ಇನ್ನೊಂದು ಬಂತು, ಯಾರನ್ನ ನಾನು ಮದ್ವೆ ಆಗುತ್ತೇನೆ ಅನ್ನೋದು ನನ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ. ನಮ್ಮ ಯಜಮಾನ್ರು ಮುಂಚೆ ನಾವು ನನ್ ಕಸಿನ್ ಬ್ರದರೇ, ಅವರೇ ಮದ್ವೆ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟೆ. ಭವಿಷ್ಯ ಎಲ್ಲ ಸ್ವಲ್ಪ ಸುಮಾರು ನನ್ಗೆ ಗೊತ್ತಾಗ್ಬಿಡ್ತಾ ಇತ್ತು. ಸುಮಾರು ವಿಷಯಗಳು ಆತರ ವಿಷಯ ನನ್ಗೆ ಗೊತ್ತಾಗ್ಬಿಡ್ತಾ ಇತ್ತು. ಬಟ್ ಆದ್ರೆ ಮದ್ವೆ ಆಗಿ ಅಲ್ಲಿ ಹೋದ್ಮೇಲೆ ಅಲ್ಲಿ ವಾತಾವರಣ ಬೇರೆ ತರ ಇತ್ತು, ಒಂಥರ ಬೇರೆ ತರ. ಅದ್ರಲ್ಲಿ ಏನು ಇರ್ಲಿಲ್ಲ, ನನ್ಗೇನು ಹೇಳೋಕ್ ಪ್ರಕಾರ ಇರ್ಲಿಲ್ಲ. ಬಟ್ ಎಲ್ಲಾನು ಎಷ್ಟು ಕಷ್ಟ ಕೊಟ್ಟಿದಾರೋ ಎಲ್ರು ಸೇರಿ, ಅದು ನನ್ಗೆ ಒಳ್ಳೇದೇ ಆಯ್ತು. ಯಾಕಂದ್ರೆ ನಾನು ಇನ್ನೂ ಆಳವಾಗಿ ಈ ಲೈಫ್ ಏನಕ್ಕೋಸ್ಕರ ಬಂದಿದೀವಿ, ಇದೆಲ್ಲ ಏನು, ಇದೆಲ್ಲ ನಾಟಕ ತರ ಕಾಣಿಸ್ತಾ ಅಲ್ವಾ, ನಾವ್ ಯಾಕೆ ಬಂದಿದೀವಿ ಇಲ್ಲಿ, ಆಮೇಲೆ ಒಂದ್ ದಿವಸ ಇಲ್ಲಿಂದ ಹೊಟ್ಟೋಗ್ತೀವಿ, ಇದೇನ್ ಸಮಾಚಾರ ಇಲ್ಲಿ ನಡೀತಿರೋದು, ಇಷ್ಟು ಜನ ಇಲ್ಲಿ ಬಂದಿದಾರಲ್ಲ ಏನಕ್ಕೋಸ್ಕರ ಅಂತ ಒಬ್ರಿಗಾಗ್ಲೂ ಗೊತ್ತಾಗುತ್ತಾ? ಯಾರಿಗೂ ಗೊತ್ತಾಗಲ್ಲ, ಸುಮ್ನೆ ಬಾಳ್ತಾರೆ ಅಷ್ಟೇ, ಆಮೇಲೆ ಸತ್ತೋಗ್ತಾರೆ ಒಂದ್ ದಿವ್ಸ. ಇದೇನು ಸಮಾಚಾರ? ಈ ತರ ಇದ್ರೆ ವೇಸ್ಟ್ ಅಲ್ವಾ ಇದಕ್ಕೆ ಏನಾಗ್ಲೂ ಒಂದು ಅರ್ಥ ಇರ್ಬೇಕಲ್ಲ, ಯಾರು ತಿಳ್ಕೊಳ್ತಾರೆ ಅಂತ ನನ್ಗೆ ಒಂದು 1000 ಪ್ರಶ್ನೆಗಳು ಮನಸ್ಸಲ್ಲಿ. ಅದು ಪ್ರತಿ ಸಾರಿ ಅದು ಬಂದ್ಬಿಡೋದು ಒಂದೊಂದ್ ಸತಿ. ಆಮೇಲೆ ನನ್ಗೆ ಉತ್ತರನೂ ಸಿಕ್ಕಲ್ಲ. ಸ್ವಲ್ಪ ದುಃಖ ಆಗ್ತಾ ಇತ್ತು ಅವಾಗ, ಏನಪ್ಪಾ ಈ ತರ ಅಂತ. ಆಮೇಲೆ
ಮಕ್ಳು ಹುಟ್ಟುವಾಗ ಒಂದು ಇದಾಯ್ತು. ಏನು ಅಂದ್ರೆ ಇನ್ನೊಂದಾಯ್ತಲ್ಲ, ನಾನು ಆಫೀಸ್ಗೆ ಹೋಗೋಳು. ಸೊ ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ. ದಿವಸ ಏನ್ ಮಾಡ್ತೀನಿ, ತುಂಬಾ ಪೂಜೆ ಮಾಡಕ್ ಹೋಗಲ್ಲ. ಆಮೇಲೆ ನಮ್ಮ ಅಲ್ಲಿನೂ ಅಷ್ಟು ಏನು ಪೂಜೆಗಳಿಲ್ಲ. ಸ್ವಲ್ಪ ಒಬ್ರು ಮಾಡ್ತಾರೆ, ನಮ್ಮ ಅಜ್ಜಿ ಮಾತ್ರ ಮಾಡ್ತಾರೆ ಅಷ್ಟೇ, ಹೊತ್ತು ಏನೂ ಇದಿಲ್ಲ. ಆಮೇಲೆ ದೀಪಾರಾಧನೆ ಎಲ್ಲ ತೋರಿಸ್ಬಿಟ್ಟು ಅಷ್ಟೇ. ಬೆಳಗಿನ ಜಾವ ಕೆಲ್ಸಕ್ಕೂ ಹೋಗ್ಬೇಕು. ಅದಕ್ಕೆ ಮುಂಚೆ ನಾನು ಹೋಗಿ ಜಸ್ಟ್ ಕೈ ಮುಗಿತೀನಿ ಅಷ್ಟೇ. ಕಣ್ ಮುಚ್ಕೊಂಡು ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ಒಂದು ಆನೆ ಆನೆ ಬರ್ತಾ ಇತ್ತು. ಒಂದ್ ಚಿಕ್ಕದು ಬೇಬಿ ಎಲಿಫೆಂಟ್ ಅಂತಾರಲ್ಲ ಆ ತರ ಕಣ್ ಮುಂದೆ ಬಂದ್ಬಿಡೋದು. ಬಂದ್ಬಿಟ್ಟು ಚೆನ್ನಾಗಿ ನಗಾಡ್ತಾ ಇದ್ರೆ, ಆಟ ಆಡ್ಕೊಂಡಿದ್ರೆ ಚೆನ್ನಾಗಾಗುತ್ತೆ ಅಂತ. ಕೆಲವು ಟೈಮಲ್ಲಿ ಒಂದ್ ತಿಂಗಳಿಗೆ ಒಂದ್ಸತಿ, 2 ತಿಂಗಳಿಗೆ ಒಂದ್ಸತಿ ಏನ್ ಮಾಡ್ತೆ, ಅದು ಬ್ಯಾಕ್ ಮಾತ್ರ ತೋರ್ಸುತ್ತೆ. ಬಾಲ ಹಿಂಗೆ ಆಡ್ತೆ. ಅದೇನ್ ಬ್ಯಾಕ್ ಮಾತ್ರ ತೋರ್ಸಿದ್, ಏನಪ್ಪಾ ತಿರುಗಿ ನಿನ್ ಮುಖ ಸ್ವಲ್ಪ ನೋಡ್ಲಿ ನಾನು ಅಂತ ಅನ್ಕೊಂಡ್ರೆ ಬರೋದೇ ಇಲ್ಲ. ಸೊ ಆವಾಗ ತಿಳ್ಕೊಳ್ತೀನಿ, ಓ ಏನೋ ಸಮಾಚಾರ ಇದೆ ಅನ್ನೋದು. ಸ್ಪೆಷಲ್ ಆಗಿ ಏನಾಗ್ಲಿದ್ರೆ ಒಂದು ಹೂವ ಕೊಡ್ತದೆ, ಅದನ್ನ ತಕೊಂಡು ಇಲ್ಲಿ ಇಟ್ಕೊಳ್ತೀನಿ ಈ ತರ. ಅದನ್ನ ಯಾರಾಗ್ಲಿ ನೋಡಿದ್ರೆ ಇದೇನು ಈ ತರ ಮಾಡ್ತೀಯ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಪ್ರೈವೇಟ್ ಆಗಿರೋ ಇದ್ರಲ್ಲಿ ಬಾಗ್ಲೆಲ್ಲ ದೇವ್ರ ಮನೆಯಲ್ಲಿ ಬಾಗಿಲು ಮುಚ್ಕೊಂಡೇ ಒಳಗಡೆ ಕೂತ್ಕೊಂಡ್ ಬಿಡೋಳು. ಯಾಕಂದ್ರೆ ಈ ತರ ಎಲ್ಲ ಮಾಡಿದ್ರೆ ಏನೋ ಒಂದು ಲೂಸ್ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ತಾರೆ ಅಂತ. ಆ ನಾನು ಅದನ್ನ ಆ ತರ ಇಟ್ಕೊಂಡು ತುಂಬಾ, ನನ್ಗೆ ಆ ಗಣೇಶ ಮಾತ್ರ ಇದ್ರಲ್ಲಿ ಬಂದು ಯಾವಾಗ್ಲೂ ಬರೋರು. ಅಥವಾ ಅದು ನನ್ ಜೊತೆನಲ್ಲಿ ಇರೋ ತರ ಇತ್ತು. ನನ್ಗೆ ಆ ಚಿಕ್ಕ ಬೇಬಿ ಎಲಿಫೆಂಟ್ ನನ್ ಜೊತೆನಲ್ಲಿ ಇರೋದು. ಸೊ ಆ ತರ ಒಂದು ಇದಾಯ್ತು. ಆಮೇಲೆ ಅದರಿಂದಾನೇ ಎಲ್ಲ ಕಷ್ಟಗಳು ನನ್ಗೆ ವಿಮೋಚನೆ ಆಗ್ತಾ ಬಂತು. ಯಾವ್ದ್ರಲ್ಲಿನೂ ಅಷ್ಟು ಮನಸ್ಸು ಕೊಡಲ್ಲ, ಏನಿದ್ರು ಪರವಾಗಿಲ್ಲ ಅಂತ ತಗೊಂಡು ಇದು ಇದೆಯಲ್ಲ, ಇದು ಚಿಕ್ಕದು ಒಂದು ಸ್ಮೈಲ್ ಮಾಡ್ಬಿಟ್ರೆ ಚೆನ್ನಾಗ್ ಆಗ್ಬಿಡುತ್ತೆ ಅಷ್ಟೇ. ಒಂದು ಖುಷಿಯಾಗಿ ಹಿಂಗೆ ಅದು ಮಾಡ್ಬಿಟ್ರೆ ಅದು ಒಂಥರ ಡ್ಯಾನ್ಸ್ ಹೊಡಿತೆ. ಸೊ ಅದು ಚೆನ್ನಾಗಿರ್ತದೆ ನೋಡಕ್ಕೆ. ಸೊ ಅದು ಥರ್ಡ್ ಇಂದ ನೋಡುವಾಗ, ಥರ್ಡ್ ಅಂತೂ ಗೊತ್ತಿಲ್ಲ ನನ್ಗೆ, ಬಟ್ ನೋಡುವಾಗ ತುಂಬಾ ಚೆನ್ನಾಗಾಗತ್ತೆ, ಖುಷಿ ಆಗ್ಬಿಡುತ್ತೆ. ಬೇಗನೆ ದುಃಖ ಎಲ್ಲ ಮಾಯವಾಗುತ್ತೆ. ಸೊ ಆ ತರ ಮೇಡಮ್, ಡೈಲಿ ಇನ್ನೊಂದು, ಆಯ್ತು. ಈಗ ಮೈಸೂರಿನಲ್ಲಿ ತಾವು ಫಸ್ಟ್ ಟೈಮ್ ಪತ್ರಿಜಿ ಸರ್ನ ಭೇಟಿ ಆದಾಗ, ಅಲ್ಲಿ ಧ್ಯಾನ ಮಾಡಿದಾಗ, ಅಲ್ಲಿ ಅನುಭವ ಅದೇ ಹೇಳಿ. ಬರ್ತೀನಿ, ಇದು ಮುಗಿಸ್ಬಿಟ್ಟು ಬರ್ತೀನಿ. ನಂತರ ಏನಾಯ್ತು ಅಂದ್ರೆ, ಅದು ಮಕ್ಕಳಾಗುವಾಗ್ಲೂ ಈ ಚಿಕ್ಕದು ಎಲಿಫೆಂಟ್ ಬಂದ್ಬಿಟ್ಟು ನನ್ಗೆ ಆಟ ತರ್ಸೋದು ಆತರ. ಪೇಯ್ನೇ ಇರಲ್ಲ, ನನ್ ಕಣ್ ಮುಚ್ಕೊಂಡು ಅದನ್ನೇ ನೋಡ್ತಾ ಇರ್ತಾ ಇದ್ದೆ. ಆತರ ಪೇನ್ ಇಲ್ದೆ ತುಂಬಾ ಚೆನ್ನಾಗಿ ಈಸಿಯಾಗಿ ಆಗ್ಬಿಟ್ಟಿದೆ. 2 ಮಕ್ಳು ಚೆನ್ನಾಗಿ ಈಸಿಯಾಗಿ ಉಟ್ಬಿಟ್ರು. ತುಂಬಾ ಗ್ರೇಟ್ ಮಹಾನ್ಸ್ ಇಬ್ರುನುವೆ. ಅವ್ರ ಮೊಮ್ಮಕ್ಕಳು ಕೂಡ ಆತರ ತುಂಬಾ ತುಂಬಾ ಗ್ರೇಟ್ ಮಹಾನ್ಸು ಎಲ್ರು ಹುಟ್ಟಿದ್ದಾರೆ. ಪತ್ರಿಜಿ ಕೇಳೋರು, ಹೆಂಗಮ್ಮ ನಿಮ್ ಮನೆಯಲ್ಲಿ ಈ ತರ ದೇವತೆಗಳೆಲ್ಲ ಬಂದಿದ್ದಾರೆ, ಏನು ಇದು ಸಮಾಚಾರ ಅಂತ. ಒಬ್ಬೊಬ್ಬರ ಬಗ್ಗೆನು ಹೇಳ್ಬೇಕಾದ್ರೆ ತುಂಬಾ ಇದೆ, ಆತರ ಇದೆ. ಬಟ್ ಇದ್ರುನು ನನ್ ಬಗ್ಗೆ ಎಷ್ಟು ಹೇಳ್ತೀನಿ. ನಂತರ ಈ ತರ ಎಲ್ಲ ಇದು ಇತ್ತು. ಆವಾಗ ನಾವು ಬೆಂಗಳೂರಲ್ಲಿ ಬಂದಿರುವಾಗ ಒಬ್ರು ಅಸ್ಟ್ರಾಲಜರ್ ಫ್ರೆಂಡ್ ಒಬ್ರು ಮನೆಗೆ ಹೋಗಿ, ಅವರು ನನ್ಗೆ ಆಟೋಬಯೋಗ್ರಫಿ ಯೋಗಿ ಬುಕ್ ಕೊಟ್ರು. ಏನೋ ಅವರು ಆತರ ಸ್ಪಿರಿಚುವಲ್ ಅಸ್ಟ್ರಾಲಜಿ ನೋಡೋರು, ಸ್ಪಿರಿಚುವಲ್ ಆಗಿ ಹೆಂಗೆ ಬೆಳೀತಾರೆ ಅಂತ ನೋಡಿ ಅವ್ರಿಗೆ ತಕ್ಕದಾಗಿ ಇರೋದು ಬುಕ್ಸ್ ಎಲ್ಲ ಕೊಡೋರಂತೆ. ಆತರ ಒಬ್ರಿದ್ರು. ಸರಿ, ಅವರೇ ನನ್ಗೆ ಆ ಬುಕ್ ಕೊಟ್ರು. ನಾನು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಯ್ತು. ನನ್ಗೆ ಮೈಸೂರ್ ಸಿಗ್ಲಿಲ್ಲ. ನಾನು ಟಿ ನರಸೀಪುರ ಓಡಾಡ್ತಾ ಇರ್ಬೇಕು. ಸೊ ಮೈಸೂರಿಂದ ಟಿ ನರಸೀಪುರ ಓಡಾಡುವಾಗ ನೀನು ಬುಕ್ ಅನ್ನ ತೆಗೆದು, ಯಾರ ಹತ್ರನು ಅಷ್ಟು ಮಾತಾಡಲ್ಲ ನಾನು. ಈ ಮಾತುಗಳೇ ಅಲ್ವಾ, ಪುನಃ ಪುನಃ ಇದೇ ಈ ಲೌಕಿಕ ವಿಷಯಗಳೇ ಬರ್ತದೆ ಅಲ್ವಾ ಅಂತ ಅದನ್ನ ನಾನು ಬಿಟ್ಬಿಡ್ತಾ ಇದ್ದೆ. ಸೊ ಅದು ಈ ಬುಕ್ ತುಂಬಾ ಒಳ್ಳೇದಾಯ್ತು. ಸೊ ಅದನ್ನ ಓದೋಳು. ಅದು ಆಗ ತುಂಬಾ ತುಂಬಾ ಚೆನ್ನಾಗಾಯ್ತು. ಸೊ ನನ್ಗೆ ಅದು ತುಂಬಾ ಆಶ್ಚರ್ಯಕರವಾಗಿ, ಎಷ್ಟು ಒಳ್ಳೆ ಬುಕ್, ಆಟೋಬಯೋಗ್ರಫಿ ಆಫ್ ಯೋಗಿ. ಎಲ್ರೂ ಓದ್ಬೇಕಾಗುತ್ತೆ, ಪತ್ರಿಜಿನೂ ಹೇಳ್ತಾರೆ ಎಲ್ರೂ ಓದ್ಬೇಕು ಆ ಬುಕ್ ಅನ್ನ. ಶುರುವಿನಲ್ಲಿ ಆ ಬುಕ್ಕೇ ನಮ್ಗೆಲ್ಲ ತುಂಬಾ ವಿಷಯಗಳು ಗೊತ್ತಾಗುತ್ತೆ ಅದರಿಂದ. ಆಮೇಲೆ ಆ ಬುಕ್ ಓದ್ತಾ ಇರುವಾಗ ಮಹಾತರ್ ಬಾಬಾಜಿನ ನೀವು ನೆನ್ಸ್ಕೊಂಡ್ರೆ, ಒಂದು ಕ್ಷಣಕ್ಕೆ ನೆನ್ಸ್ಕೊಂಡ್ರೆ ಕೂಡ ಅವ್ರದ್ದು ಆಶೀರ್ವಾದ ನಿಮ್ಗೆ ತಕ್ಷಣನೇ ಸಿಕ್ಬಿಡುತ್ತೆ ಅಂತ ಅದರಲ್ಲಿ ಬರೆದಿದ್ದಾರೆ. ಸರಿ, ಅದನ್ನ ಟೆಸ್ಟ್ ಮಾಡ್ಬೇಕಲ್ಲ ಅಂತ ಬುಕ್ ಮುಗಿದ್ಬಿಟ್ಟು ಅಲ್ಲಿ ಮುಚ್ಚಿಬಿಟ್ಟು ನಾನು ಕಣ್ಣುಗಳನ್ನ ಮುಚ್ಕೊಂಡು ಕೂತು ಈ ತರ ಮಹಾತರ್ ಬಾಬಾಜಿ ಹತ್ರ ಬೇಡ್ಕೊಂಡೆ, ಈ ತರ ನನ್ಗೆ ಎಷ್ಟೋ ಪ್ರಶ್ನೆಗಳಿದೆ, ಅದನ್ನ ನೀವು ಹೇಳಕ್ಕೆ ಅದನ್ನ ತಿಳ್ಕೊಳಕ್ಕೆ ನಾನು ಒಂದು ದೊಡ್ಡ ಒಳ್ಳೆ ಮಾಸ್ಟರ್, ಟ್ರೂ ದಾರಿ, ಸತ್ಯವಾಗಿರೋದು ಮಾಸ್ಟರ್, ಸತ್ಯವಾಗಿರೋದು ದಾರಿಯನ್ನ ತೋರಿಸ್ಬೇಕು. ನೀವ್ ಆತರ ತೋರ್ಸಿದ್ರೆ ಅಲ್ಲಿಂದ ಏನು ವಾಯ್ಸ್ ಇಲ್ಲ, ನಾನು ಅವ್ರನ್ನ ನೆನ್ಸ್ಕೊಂಡು ಮಾತಾಡ್ತೀನಿ, ಅವ್ರು ಇದ್ದಾರೆ ಅಂತ ಅನ್ಕೊಂಡು ಮಾತಾಡೋದು ಅಷ್ಟೇ, ಯಾರನ್ನು ಕಾಣಿಸ್ಕೊಂಡಿಲ್ಲ. ಬಟ್ ನಾನ್ ಸುಮ್ನೆ ಹಂಗೆ ಮಾತಾಡ್ತಾ ಇದ್ದೆ. ಆವಾಗ ಅವರು
ಆಮೇಲೆ ನಾನು ಕೇಳ್ದೆ, ಹೇಳಿದೆ, ಈ ತರ ನನ್ಗೆಲ್ಲ ನನ್ನ ಉತ್ತರಗಳೆಲ್ಲ ಆನ್ಸರ್ ಆಗ್ಬಿಟ್ರೆ ನಾನು ಅಷ್ಟೇ ಏನ್ ಎಲ್ರಿಗೂ ಹೇಳ್ಬಿಡ್ತೀನಿ. ಯಾರ್ಯಾರಿಗೆ ಈ ತರ ಎಲ್ಲ ಇರ್ಬೋದು, ತುಂಬಾ ಜನರಿಗೆ ಏನೇನೋ ಪ್ರಶ್ನೆಗಳು ಇರ್ಬೋದು, ಅದಕ್ಕೆಲ್ಲ ಉತ್ತರ ನಾನು ಕೊಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಮಿಕ್ಕವ್ರನ್ನ. ನೀವು ನನ್ಗೆ ಹೆಲ್ಪ್ ಮಾಡಿ, ಒಂದು ಟ್ರೂ ಟೀಚರ್ನ ತೋರಿಸಿ ಅಂತ. ಇದು ಬೇಡ್ಕೊಂಡು 1 ತಿಂಗಳಲ್ಲಿ ಪತ್ರಿಜಿ ಬಂದ್ಬಿಟ್ರು ಅಲ್ಲಿಗೆ, ಮೈಸೂರಿಗೆ. ಒಂದು ತಿಂಗಳಲ್ಲೇ ಬಂದ್ಬಿಟ್ರು. ಅದು ಏನಾಗಿದೆ ಅಂದ್ರೆ, ಅಲ್ಲಿ ಎಲ್ಲೋ ಪತ್ರಿಜಿ ಆಂಧ್ರದಲ್ಲಿ ಧ್ಯಾನ ಹೇಳ್ಕೊಡುವಾಗ ಎಲ್ಲೋ ವಿಲೇಜ್ಗೆ ಹೋಗ್ತಾರೆ, ಒಂದು ಗ್ರಾಮಕ್ಕೆ. ಅಲ್ಲಿ ಒಬ್ಬ ಹುಡುಗನ್ಗೆ ಮಹಾತರ್ ಬಾಬಾಜಿ ಅವ್ನ ಥರ್ಡ್ ಡೇಯಲ್ಲಿ ಬಂದ್ಬಿಟ್ಟು ಹೇಳಿದ್ರಂತೆ, ನಿಮ್ ಮಾಸ್ಟರ್ ಹತ್ರ ಮೈಸೂರ್ಗೆ ಹೋಗಕ್ಕೆ ಹೇಳಪ್ಪ, ಯಾಕಂದ್ರೆ ಯಾರೋ ಒಬ್ರು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಅಂತ. ಆತರ ನನ್ನನ್ನ ಮಹಾತರ್ ಬಾಬಾಜಿ ಮಾತು ಕೇಳಿ ಅವ್ರು ಹುಡ್ಕೊಂಡು ಬಂದಿರೋದು ಮೈಸೂರಿಗೆ. ಮೈಸೂರ್ಗೆ. ಗ್ರೇಟ್ ಗ್ರೇಟ್ ಗ್ರೇಟ್. ಆತರ ಮೀಟ್ ಅದಕ್ಕೆ ಆಯ್ತು. ಬಟ್ ಫಸ್ಟ್ ಟೈಮ್ ನಾನು ಹೇಳಿಲ್ಲ, ಅವರು ಹೇಳಿಲ್ಲ. 1-2-3 ಸತಿ ಮೀಟಿಂಗ್ ಆದ್ಮೇಲೆನೆ 4ನೇ ಸತಿನೋ ಏನೋ ಅವ್ರು ಮಾತಾಡಿದ್ರು, ಅವಾಗ ಹೇಳಿದೆ. ಕೇಳಿದ್ರು ಹೆಂಗ್ ಬಂದ್ರಿ, ಏನಾಗ್ಲಿ ಪಾಂಫ್ಲೆಟ್ ಯಾರು ಹೇಳಿದ್ರು ಅಂತದೆಲ್ಲ ಹೇಳುವಾಗ ನಾನು ಹಿಂದೆ ಈ ತರ ಎಲ್ಲ ನಡೆದಿದ್ದು ಅದೆಲ್ಲ ಹೇಳಿದೆ. ಮಹಾತರ್ ಬಾಬಾಜಿನೇ ನಿಮ್ಮನ್ನ ನನ್ಗೆ ತೋರಿಸಿರೋದು ಪತ್ರಿಜಿ ಅಂತ. ಆಮೇಲೆ ಅಲ್ಲಿ ಹೋಗಿ ಆವಾಗ ಫಸ್ಟ್ ಟೈಮ್ ಹೋಗಿರುವಾಗ ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ನಮ್ಮ ಯಜಮಾನ್ರು ಬರಲ್ಲ ಅಂತ ಹೇಳಿರೋರು, ನಾನೇನೋ ಹಠ ಮಾಡ್ಕೊಂಡು ನಾನು ಹೋಗ್ಬೇಕು, ನೀವಿಲ್ದೆ ಹೋಗಲ್ಲ ಅಂತ ಅವ್ರ ಹತ್ರ ಹಠ ಮಾಡ್ಕೊಂಡು ಅವರು ಬಂದ್ರು, ಸಂಭವ್ ಬಂದ್ರು. ಬಂದ್ಬಿಟ್ಟು ಏನಾಗ್ಲಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ನಾನು ಹೊಟ್ಟೋಗ್ಬಿಡ್ತೀನಿ, ನಾನು ನಮ್ ಚಿಕ್ಕ ಮಗಳು ಮಾತ್ರ ನಾನು ಹೋಗ್ಬಿಟ್ಟಿದ್ದೀನಿ ಮನೆಗೆ. ನನ್ ದೊಡ್ಡವಳು ಬೆಂಗಳೂರಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ಲು, ಅಲ್ಲಿ ಹಾಸ್ಟೆಲ್ ಇದ್ಲು, ಅವಳಿಗೆ ಬರಕ್ಕಾಗಿಲ್ಲ. ಸೊ ಚಿಕ್ಕವಳು ನಾನು ಮಾತ್ರ, ನೀವಿಬ್ರು ಹೋಗಿ ಬನ್ನಿ, ನಾನು ಹೊಟ್ಟೋಗ್ತೀನಿ ಅಂತ ಹೇಳ್ದಾದ್ರು. ಸೊ ನಾನ್ ಹೇಳ್ದೆ, ಇಲ್ಲ ಆತರ ಅಲ್ಲ, ನೀವ್ ಬಂದು ಒಂದ್ಸತಿ ನೋಡಿ ಒಳಗಡೆ, ಬಂದ್ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ಹೋಗಿ ಅಂತ ಹೇಳ್ಬಿಟ್ಟೆ. ಸರಿ ಅಂತ ಬಂದ್ರು. ಬಂದ ತಕ್ಷಣನೇ ಎಷ್ಟೋ ಜನ ಮಾತಾಡಿದ್ರು. ಆಮೇಲೆ ಮಾತುಗಳೆಲ್ಲ ಆದ್ಮೇಲೆ ಪತ್ರಿಜಿ ಬಂದು ಕೂತ್ಕೊಂಡ್ರೆ ಎಷ್ಟು ಪ್ರಭೆಯಾಗಿದ್ರು. ನೋಡಕ್ಕೆ ಎಷ್ಟು ಕೈ ಮುಗಿಬೇಕು ಅವಾಗ್ಲೇ, ಏನೋ ದೇವತೆಗಳು ನೋಡ್ತಾ ಇದ್ದಂಗ ಇತ್ತು ಈ ತರ. ಆಮೇಲೆ ಪತ್ರಿಜಿ ಶುರುವಿನಲ್ಲೇ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಗಾಡ್ಸ್ ಅಂತ ಅಂದ್ಬಿಟ್ರಲ್ಲ, ಅದು ನಮ್ಮ ಯಜಮಾನ್ರಿಗೂ ನನ್ಗೆ ಒಂಥರ ಶಾಕ್ ವೇವ್ ಒಳಗಡೆ, ಮೈ ಒಳಗಡೆ ಏನೋ ಒಂದು ಶಾಕ್ ಹೊಡೆದಂಗ ಆಯ್ತು. ಏನಪ್ಪಾ ಗಾಡ್ಸ್ ಅಂತಾರೆ ಅಂತ ತುಂಬಾ ಇಷ್ಟ ಆಯ್ತು. ಆಮೇಲೆ ಕೂತ್ಕೊಂಡ್ಬಿಟ್ರು. ನನ್ಗಂತೂ ವಿಪರೀತವಾಗಿ ತಲೆನೋವು ಬಂದ್ಬಿಟ್ಟಿದೆ, ವಿಪರೀತ ತಲೆನೋವು, ತಲೆ ಎಲ್ಲೋ ಹೊಡೆದೋಗ್ಬಿಡುತ್ತೆ ಅಂತ. ಇವ್ರ ಹತ್ರ ಹೇಳಕ್ಕೂ ಆಗಲ್ಲ, ಯಾಕಂದ್ರೆ ಹಠ ಮಾಡ್ಕೊಂಡ್ ಬಂದಿದ್ದೀನಲ್ಲ, ನೀನೇ ಬಂದಿರೋದು ಅನುಭವಿಸಿ ಅಂತ ಹೇಳ್ತಾರೆ. ಇವ್ರದ್ದು ಬೈಗಳ ಬೇರೆ ಸಿಕ್ಕತ್ತೆ ನನ್ಗೆ, ಈ ಒಂದು ತಲೆನೋವು ಜೊತೆನಲ್ಲಿ ಅದು ಕೂಡ ಸಿಕ್ಕತ್ತೆ ಅಂತ ಸುಮ್ನೆ ಆಗ್ಬಿಟ್ಟೆ. ಅವರು ಏನು ಹೋಗಿಲ್ವಾ ಅಂತಂದ್ರೆ, ಇಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡ್ತಾರೆ ಅಲ್ವಾ, ವ್ಯತ್ಯಾಸವಾಗಿದ್ದಾರೆ ಈ ಗುರುಗಳು, ಏನೋ ಒಂಥರ ಸ್ವಲ್ಪ ವ್ಯತ್ಯಾಸ ಇರ್ತದೆ, ನಾನು ಇರ್ತೀನಿ ನೋಡೋಣ ಹೆಂಗಿದೆ ಅಂತ. ಸೇರಿ ಕೂತ್ಕೊಂಡ್ಬಿಟ್ರು. 10 to 5 ಫುಲ್ ಡೇ ವರ್ಕ್ಶಾಪ್ ಅದು. ಸೊ ಅಲ್ಲಿ ಕೂತ್ಕೊಂಡ್ಬಿಟ್ರಿ. ಆಮೇಲೆ ಧ್ಯಾನ ಮಾಡಿದ್ರೆ ನನ್ಗೆ ಅವರು ಧ್ಯಾನ ಮಾಡಕ್ಕೆ ಹೇಳಿದ್ರು. ಕಣ್ಣು ಮುಚ್ಕೊಂಡ್ರೆ ಇನ್ನೂ ಜಾಸ್ತಿ ಹೆಚ್ಚಾಗ್ಬಿಟ್ಟಿದೆ ತಲೆನೋವು. ಸೊ ಅದು ಏನಾಯ್ತು ಅಂದ್ರೆ, ಫ್ಲೂಟ್ ಮ್ಯೂಸಿಕ್ ಕೇಳಕ್ಕೆ ಶುರು ಆಯ್ತು. ಸೊ ಅವಾಗ ಫ್ಲೂಟ್ ಮ್ಯೂಸಿಕ್ ಬಂದ್ಬಿಟ್ಟು ತಲೆನೋವು ಅದು ಕೇಳಿ ಇಲ್ಲಿ ಟಚ್ ಆಗೋ ತರ ಇತ್ತು, ತಲೆನಲ್ಲಿ ಟಚ್ ಆಗೋ ತರ ಸೌಂಡ್ ವೇವ್ಸ್ ಬಂದು ನನ್ನನ್ನು ಟಚ್ ಆಗೋ ತರ ಇತ್ತು ನನ್ಗೆ. ಅದರಿಂದ ಒಂದು ಕ್ಷಣಕ್ಕೆ ಎಲ್ಲ ನನ್ನ ತಲೆನೋವೇ ಬಿಟ್ಟೋಯ್ತು. ಏನು ಔಷಧಿಗಳು ತಗೊಂಡ್ರು ಹೋಗಲ್ಲ, ಇದು ಹೇಗೆಪ್ಪ, ಏನ್ ಮಂತ್ರ ಮಾಡಿದಾರೋ, ಏನ್ ಸಮಾಚಾರ, ಯಾರು ಬಾರಿಸ್ತಾರೆ ಇವರೇನ, ಇಲ್ಲ ರೆಕಾರ್ಡ್ ಏನಾಗ್ಲಾ ಹಾಕಿದಾರ, ಏನ್ ಸಮಾಚಾರ ಅಂತ ಕಣ್ಣು ಬಿಡೋಣ ಅಂತ ಅನ್ಕೊಂಡಿರುವಾಗ, ಪ್ಲೀಸ್ ಡೋಂಟ್ ಓಪನ್ ಯುವರ್ ಐಸ್ ಅಂತಾರೆ ಪತ್ರಿಜಿ. ನಾನ್ ಮಾಡಕ್ಕೆ ನನ್ನ ಯೋಚನೆಗಳನ್ನ ಅವ್ರು ಓದ್ಬಿಟ್ಟು ಇರ್ತಾರೆ, ನನ್ನ ಮೈಂಡ್ ಅನ್ನ ಅವ್ರು ರೀಡ್ ಮಾಡಿರೋ ತರ ಹೇಳ್ಬಿಟ್ರು, ಡೋಂಟ್ ಓಪನ್ ಇಯರ್, ಸರಿ ಅಂತ ಮುಚ್ಕೊಂಡ್ಬಿಟ್ಟೆ. ಆಮೇಲೆ ಅದು ಹಿಮಾಲಯಾಸ್ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ನನ್ಗೆ ತುಂಬಾ ಒಳ್ಳೆ 3rd ವಿಷನ್ಸ್ ಬಂತು, ತುಂಬಾ ಚೆನ್ನಾಗಾಯ್ತು. ಹಿಮಾಲಯಸ್ ನೋಡ್ಕೊಂಡ್ ಬಂದೆ. ಆಮೇಲೆ ನಮ್ಮ ಹತ್ರ ಪತ್ರಿಜಿ ಎಲ್ಲ ಆದ್ಮೇಲೆ ಬಂದು ಕೇಳಿದ್ರು, ಏನ್ ಸಮಾಚಾರ, ನಮ್ಮ ಯಜಮಾನ್ ಹತ್ರ ಏನ್ ಸ್ವಾಮೀಜಿ ಹೌ ವಾಸ್ ಇಟ್ ಅಂದ್ರು. ಅವರು ಚೆನ್ನಾಗಿತ್ತು ಅಂತಂದ್ರು. ನನ್ನ ಹತ್ರ ಏನ್ ನೋಡಿದೀಯಾ ಅಂತಂದ್ರು. ಅದೇ ಫಸ್ಟ್ ಮತ್ತೆ ನೋಡಿರೋ ತರ ನಾನು ಹೇಳ್ತಾ ಇದ್ದೀನಿ, ಏನೋ ಇದೇ ಇಲ್ಲ, ಡೌಟೇ ಇಲ್ಲ, ನಾನು ಹಿಮಾಲಯಸ್ ಹೋಗಿ ಬಂದಿದ್ದೀನಿ, ಹಿಮಾಲಯಸ್ ನೋಡ್ಕೊಂಡ್ ಬಂದಿದ್ದೀನಿ ಅಂತಂದೆ. ಯಾಕಂದ್ರೆ ಆವಾಗ್ಲೂ ನನ್ಗೆ ಹೋಗೋದು ಇದೆಲ್ಲ ಪರಿಚಯ ಆಗ್ಬಿಟ್ಟಿದೆ, ಆಸ್ಟ್ರಲ್ ಟ್ರಾವೆಲ್ ಆಗ್ಲೇ ಆಗೋಗಿದೆಯಲ್ಲ, ಅದರಿಂದ ಈಸಿಯಾಗಿ ಹೇಳ್ಬಿಟ್ಟೆ, ಇದರಲ್ಲಿ ಏನು ನನ್ಗೆ ಡೌಟೇ ಇಲ್ಲ, ಅಲ್ಲಿ ಹೋಗೇ ಬಂದಿದ್ದೀನಿ.
ಅಂತ ಅವ್ರ ಹತ್ರ ಹೇಳಿದ್ರು. ಹೌದಾ, ಹಂಗಾದ್ರೆ ನೀವು ಸ್ಟೇಜ್ ಮೇಲೆ ಬರ್ಬೇಕು, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಅಂದ್ಬಿಟ್ರು. ನಾನು ನನ್ನ ಮಗಳಿಗೂ ಅದೇ ತರ ಒಂದು ಟನಲ್ ಎಕ್ಸ್ಪೀರಿಯನ್ಸ್ ಆಯ್ತು. ಇಬ್ರನ್ನ ಬರಕ್ ಹೇಳಿದ್ರು. ನಾನು ವಿಜಯ ನಮ್ ಫ್ರೆಂಡ್ ಹತ್ರ ಹೇಳಿದೆ, ಅವಳೇ ಕರ್ಕೊಂಡು ಹೋಗಿರೋದು. ಅವಳ ಹತ್ರ ಹೇಳಿದೆ, ವಿಜಯ ನನ್ಗೆ ಆಗೋದಿಲ್ಲ ವಿಜಯ, ನನ್ ವೇದಿಕೆ ಮೇಲೆ ಬಂದು ಮಾತೆಲ್ಲ ಆಡೋದಿಲ್ಲ, ನನ್ಗೆ ಅಭ್ಯಾಸನೇ ಇಲ್ಲ, ನಾನು ಹೊಟ್ಟೋಗ್ಬಿಡ್ತೀನಿ ಅಂತ. ಎಷ್ಟು ಜನ ಕ್ಯೂ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ನೀವು ಹೊಟ್ಟೋದ್ರೆ ನೀವೇ ತಲೆ ಸರಿ ಇಲ್ಲ ನಿಮ್ಗೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಸಿಕ್ಕಿರೋದ್ ಅವಕಾಶನ ಬಿಡ್ಬೇಡಿ, ಬನ್ನಿ ಅಂತ ಇಷ್ಟೇ ನಾನು ಹೇಳಕ್ಕಾಗುತ್ತೆ ಅಂತ ಅಂದ್ಲು. ಸರಿ ಆಯ್ತು, ನೀನ್ ಹೇಳ್ತೀಯಲ್ಲ ಇಷ್ಟು ಅಂತ ಇದ್ದು ನಾನು ಹೋಗಿ ಹೇಗೋ ಧೈರ್ಯ ತಕೊಂಡು ಪತ್ರಿಜಿನ್ ನೋಡಿದ್ರೇನೆ ಫಸ್ಟ್ ಡೇನೆ ನನ್ಗೇನು ಭಯನೇ ಇರ್ಲಿಲ್ಲ. ಎಷ್ಟೋ ಜನ್ಮಗಳಲ್ಲಿ ನೋಡಿರೋದಂಗೆ ಆತರನೇ ಎಷ್ಟೋ ಬೆಳಗ ಆಗಿರೋದು. ಒಂಥರ ನಮ್ಮ ನೇಬರ್ಸ್, ನಮ್ಮ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ, ಅದೇ ತರ ಅನ್ಸಿತ್ತು. ತುಂಬಾ ಭಯ ಏನು ಇಲ್ಲ. ಆದ್ರೆ ವೇದಿಕೆಯಲ್ಲಿ ಇದರಲ್ಲಿ ಸ್ಟೇಜ್ ಮುಂಭಾಗ ಎಲ್ರು ಕೂತಿರ್ತಾರಲ್ಲ, ಅವೆಲ್ಲ ನೋಡಿದ್ರೆ ಸ್ವಲ್ಪ ಇದಾಯ್ತು. ಬಟ್ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ನನ್ನ ಎಕ್ಸ್ಪೀರಿಯನ್ಸ್ ನ ಹೇಳ್ಬಿಟ್ಟು ಬಂದೆ. ನನ್ನ ಮಗಳು ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಆವಾಗ ಚೆನ್ನಾಗಿ ನೋಡ್ತಾ ಇದ್ರು. ಆವಾಗ್ಲೇ ನಿಮ್ಮ ಹೆಸರು ಏನು ಅಂತ ಕೇಳಿದ್ರು. ಅವಾಗ ಹೆಸರು ಗಿರಿಜರಾಜನ್ ಅಂತ ಹೇಳಿದ್ರೆ ಅದನ್ನ ನೆನಪಿಟ್ಕೊಂಡು ಬಿಟ್ಟಿದ್ದಾರೆ ಪತ್ರಿಸಿ. ಆ ಫಸ್ಟ್ ಟೈಮ್ ನನ್ನ ಹೆಸರು ಕೇಳಿ ಅವ್ರು ನೆನಪಿಟ್ಕೊಂಡಿರೋದಂತೆ. ಅಲ್ಲಿ ಹೇಳಿದ್ರು, 3ನೇ ಸತಿ ಬಂದಿರುವಾಗ, 2ನೇ ಸತಿ 3ನೇ ಸತಿ ಬಂದಿರುವಾಗ ಹೇಳಿದ್ರು, ಈ ಮೇಡಮ್ದು ಹೆಸರು ಮಾತ್ರ ನಾನು ಮರೆಯಲ್ಲ, ಫಸ್ಟ್ ಟೈಮ್ ಹೇಳಿರ್ಬೇಕಾದ್ರೆ ಅದನ್ನ ಇಟ್ಕೊಂಡಿದ್ದೀನಿ, ನಿಮ್ದೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ, ಪುನಃ ನೀವು ಹೇಳ್ಬೇಕು ನನ್ಗೆ ಯಾರು ಅಂತ ಪರಿಚಯ ಮಾಡ್ಬೇಕು, ಈ ಮೇಡಮ್ದು ಮಾತ್ರ ನಾನು ನೆನ್ಪಿಟ್ಕೊಂಡಿರ್ತೀನಿ ಅಂತ ಹೇಳಿದ್ರು. ಅದು ಯಾಕೆ ಅಂತ ಆವಾಗ ಗೊತ್ತಿರ್ಲಿಲ್ಲ. ನಂತರನೇ ಹೇಳಿದ್ರು, ಈ ತರ ಮಹಾತರ್ ಬಾಬಾಜಿ ಬಂದು ಈ ತರ ಕಳ್ಸಿ ನನ್ನನ್ನು ಹುಡ್ಕೊಂಡು ಬಂದಿದ್ದಾರಲ್ಲ, ಯಾರಪ್ಪ ಅದು ಮಹಾತರ್ ಬಾಬಾಜಿ, ಹೋಗಿ ನೋಡ್ಕೊಂಡ್ ಬಾ ಅಂತ ಕಳ್ಸಿರೋದು, ಯಾರದು ಅಂತ ನೋಡಕ್ಕೆ ಬಂದಿದ್ದಾರೆ. ಬಂದ್ಬಿಟ್ಟು ತುಂಬಾ ಖುಷಿ ಆಯ್ತು. ನಿಂತ ತುಂಬಾ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸಸ್ ತುಂಬಾ ಚೆನ್ನಾಗ್ ಆಗ್ಬಿಟ್ಟಿದೆ. ಒಂದು ಔಷಧಿ ಇಲ್ಲ, ಒಂದು ಏನು ಇಲ್ಲ. ಇಷ್ಟು ವರ್ಷಗಳು, 26 ವರ್ಷಗಳ ಕಳೆದೋಗಿದೆ. ಏನು ಒಂದು ಮೆಡಿಸಿನ್ಸ್, ಡಾಕ್ಟರ್ಸ್ ಎಲ್ಲ ಏನು ಇಲ್ಲ ಲೈಫಲ್ಲಿ. ತುಂಬಾ ಚೆನ್ನಾಗಿ ಗೊತ್ತಾ ಇದೆ. ಆರೋಗ್ಯವಾಗಿ ಇದ್ದೀನಿ, ಆನಂದವಾಗಿ ಇದ್ದೀನಿ. ಇನ್ನೇನು ಬೇಕಾಗಿಲ್ಲ. ಇದ್ರುನು ನಿಮ್ಮನ್ನೆಲ್ಲ ಮೀಟ್ ಮಾಡ್ಬೇಕು. ಇಲ್ಲಿ ಮಹಾತರ್ ಬಾಬಾಜಿ ಇರು, ನಾನು ಹೇಳೋ ತನಕ ಅಂತ ಹೇಳಿದ್ದಾರೆ. ಮಹಾತರ್ ಬಾಬಾಜಿ ಕೇವ್ಸ್ ಹೋಗಿ ಬಂದಿವಿ 2 ವರ್ಷ ಹಿಂದೆ. ಅವಾಗ ಹೇಳ್ಬಿಟ್ರು, ಈ ತರ ನೀನ್ ಇರ್ಬೇಕು, ನಾನು ಹೇಳ್ತೀನಿ, ಅವಾಗ ಬಂದ್ರೆ ಆಯ್ತು ಅಂತಂದ್ರು. ಆಯ್ತು, ನಿಮ್ ಇಷ್ಟಪ್ಪ, ಎಲ್ಲಿದ್ರು ಒಂದೇ, ಇಲ್ಲಿ ಇದ್ರು ಒಂದೇ. ಈ ದೇಹ ಜೊತೆನಲ್ಲಿ ಇರ್ತೀವಿ, ಅಲ್ಲಿ ಆದ್ರೆ ದೇಹ ಇರಲ್ಲ. ದೇಹದ ಸ್ವಲ್ಪ ತೊಂದರೆಗಳು ಇರ್ತದೆ ಇಲ್ಲಿ, ಅಲ್ಲಿ ಆದ್ರೆ ತುಂಬಾ ಖುಷಿಯಾಗಿ ಫ್ರೀ ಆಗಿ ಇರ್ಬೇಕು, ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಈಸಿಯಾಗ ತಗೊಂಡ್ಬಿಟ್ಟಿದ್ದೀನಿ. ಎಲ್ಲಾ ಪತ್ರಿಜಿ ಹೇಳಿರೋದು ಒಂದೊಂದು ಮಾತು ಕೂಡ ಮನಸ್ಸಲ್ಲಿ ತುಂಬಾ, ನನ್ನ ಸೋಲಲ್ಲೇ ಅದು ಇದಾಗ್ಬಿಟ್ಟಿದೆ. ಅದು ಏನು ಇಂಪ್ರಿಂಟ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಅಷ್ಟು ಹೇಳಿದ್ದಾರೆ, ಅಷ್ಟು ಕೊಟ್ಟಿದ್ದಾರೆ. ಅಷ್ಟು ಜ್ಞಾನವನ್ನ ಈ ಫ್ರೀ ಆಗಿ ಕೊಡೋರು ಮಾಸ್ಟರ್ಸ್, ಅಂತ ಮಾಸ್ಟರ್ಸ್, ಒಂದು ಗ್ರೇಟ್ ಮಾಸ್ಟರ್ ಅಂದ್ರೆ ಪತ್ರಿಜಿನೇ. ಎಷ್ಟು ಒಂದು 15 ಬರ್ತಲ್ಲಿ ಹೇಳಿರೋದು ವಿಷಯಗಳನ್ನ ಒಂದೇ ಬರ್ತಲ್ಲಿ ಹೇಳ್ಬಿಟ್ಟು ಹೋಗಿದ್ದಾರೆ. ಅಷ್ಟು ಒಳ್ಳೆ ಮಾಸ್ಟರ್ ಸಿಕ್ಕಿರೋದಕ್ಕೆ ನಾವೆಲ್ಲ ತುಂಬಾ ತುಂಬಾ ಪುಣ್ಯ ಮಾಡಿರ್ಬೇಕು. ಅದನ್ನ ಯಾವಾಗ್ಲೂ ನೆನ್ಸ್ಕೊಳ್ಬೇಕು. ಸೊ ಅದನ್ನ ನಾವು ಹೇಗೆ ತೀರ್ಸೋದು, ಗುರುದಕ್ಷಿಣೆ ಹೇಗೆ ಕೊಡೋದು ಅಂದ್ರೆ ಇನ್ನೊಬ್ಬರಿಗೆ ಹೇಳ್ಕೊಡೋದು, ಇದನ್ನ ತಕೊಂಡು ಹೋಗೋದು, ಎಲ್ರಿಗೂ ಸೇರಿಸ್ಬೇಕು. ಈ ಭೂಮಿನೇ ಧ್ಯಾನ ಭೂಮಿಯಾಗಿ ಚೇಂಜ್ ಆಗ್ಬೇಕು. ಆವಾಗ್ಲೇ ಇಲ್ಲಿ ಇದು ಒಂಥರ ನೆಮ್ಮದಿ ಬರ್ತಿದೆ ಅಂತ ಹೇಳಿದ್ದಾರೆ. ಪೀಸ್ ಆಫ್ ಮೈಂಡ್ ಬರ್ಬೇಕಾದ್ರೆ ಎಲ್ರು ಧ್ಯಾನ ಮಾಡಲೇಬೇಕು ಅಂತ ಹೇಳಿದ್ದಾರೆ ಪತ್ರಿಜಿ. ಎಷ್ಟೋ ಚೇಂಜಸ್ ನಮಗೂ ಆಗಿದೆ, ಎಲ್ರಿಗೂ ಆಗ್ತಾ ಇದೆ. ತುಂಬಾ ಖುಷಿಯಾಗಿದ್ದೀನಿ. ಸೊ ನಂದು ಮಾತನ್ನ ಮುಗಿಸ್ಕೊಳ್ತೀನಿ. ಬಹಳ ನಮ್ ಜೊತೆ ತಿಳ್ಕೊಳ್ಳೋದು ಇನ್ನೂ ಬಹಳ ಇದೆ. ಈಗ ಇನ್ನೊಂದು ಪತ್ರಿ ಸರ್ ಅವ್ರ ಜೊತೆನು ಬಹಳ ಒಡನಾಟ. ನೀವು ಗಂಗಾವತಿಗೂ ಸುಮಾರು ಸಲ ಬಂದಿದ್ದೀರಿ, ನಾನ್ ನೋಡಿದೀನಿ. ಯಾವಾಗ್ಲೂ ಪಿರಮಿಡ್ ವ್ಯಾಲಿಯಲ್ಲೂ ನಾ ಜೊತೆ ತಮ್ಮ ಸೇವೆ ಬಹಳ ಅಭೂತಪೂರ್ವ. ಆಮೇಲೆ ತಾವು ಧ್ಯಾನ ಪ್ರಚಾರ ಯಾವಾಗಿಂದ ಶುರು ಮಾಡ್ಕೊಂಡ್ರಿ? ಈಗ ನೀವು ಅವತ್ತಿನಿಂದಾನೇ 98 ಜಗನ್ಮೋಹನ್ ಪ್ಯಾಲೇಸ್ ನಲ್ಲಿ ಸರ್ ಅದು 98 ಅಲ್ಲಿ ಆಫೀಸ್ ಹೋಗ್ತಾ ಇರ್ಬೇಕಾದ್ರೆ 2001 ಅಲ್ಲೇ VRS ತಗೊಂಡಿರೋದು. ಸೊ 3 ವರ್ಷ ಕೆಲಸ ಮಾಡಿದೀನಿ. ಆವಾಗ ನನ್ಗೆ ಆಶ್ಚರ್ಯಕರವಾಗಿರೋದು ಸಮಾಚಾರಗಳೆಲ್ಲ ನಡೆದಿದೆ. ತುಂಬಾ ಇದಾಗಿ ಎಷ್ಟು ಅಂದ್ರೆ ನನಗೆ ಮೈಸೂರಿಗೆ ಟ್ರಾನ್ಸ್ಫರ್ ಬಿಟ್ಟಿದೆ 2 ವರ್ಷದಲ್ಲೇ. ಯಾರಿಗೂ ಸಿಗಲ್ಲ, ನನ್ ಮಾತ್ರ ಸಿಗ್ಬಿಟ್ಟಿದೆ. ಆಮೇಲೆ ನಾನು ಅದೆಲ್ಲ ಒಂದು ಆಶ್ಚರ್ಯಕರವಾಗಿರೋದು ವಿಷಯಗಳು, ಅದ ನಂತರ ಇನ್ನೊಂದ್ಸತಿ ಬರುವಾಗ ನಾನು ಹೇಳ್ತೀನಿ. ಆಮೇಲೆ ಅಲ್ಲಿ ಬಂದಿರುವಾಗ ಅವರು ಆಫೀಸಲ್ಲಿ ಒಬ್ರು ಕೇಳಿದ್ರು, ಏನ್ ಮೇಡಮ್ ಇವಾಗ ನಾನ್ ನೋಡ್ತಾ ಇದ್ದೀನಿ ನಿಮ್ಮನ್ನ, ನಿಮ್ಮ ಆಫೀಸ್ಗೆ ಯಾವ ತರ ಬರ್ತಿರೋ ಫ್ರೆಶ್ ಆಗಿ, ಅದೇ ತರ ಫ್ರೆಶ್ ಆಗಿ ಹೋಗ್ತಿರಲ್ಲ ಮನೆಗೆ, ಅದೇನು ಸಮಾಚಾರ, ಏನ್
ಏನೋ ಡಿಫ್ರೆನ್ಸ್ ಇದೆ. ಏನ್ ಸಮಾಚಾರ, ಕೆಲಸ ಮಾಡ್ತಿರೋ ಇಲ್ವೋ ಅಂತ. ಅಯ್ಯೋ ಇಲ್ಲಪ್ಪ, ಕೆಲಸ ಮಾಡ್ತೀನಿ ನಾನು, ಕೆಲಸ ಮಾಡ್ದೆ ಹೆಂಗ ಹೋಗೋದು, ಕೆಲಸ ಮಾಡ್ತಾ ಇದ್ದೀನಿ. ಚಾಡಿ ಹೇಳ್ಬೇಡ ಮ್ಯಾನೇಜರ್ ಹತ್ರ. ನಾನು ಆದ್ರೆ ನಾನು ಒಂದು ಮಾತ್ರ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಅದರಿಂದ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ನೀವು ತುಂಬಾ ಶಾರ್ಪ್ ಆಗಿದ್ದೀರಾ, ನೀವು ಡಿಫ್ರೆನ್ಸ್ ಅನ್ನ ತಿಳ್ಕೊಂಡ್ ಬಿಟ್ಟಿದ್ದೀರಲ್ಲ ಅಂತ ಅಂದೆ ನಾನು. ಆವಾಗ ಕೇಳಿದ್ರು, ನಮ್ಗೂ ಹೇಳ್ಕೊಡ್ತೀರಾ ಮೇಡಮ್, ಇಷ್ಟು ಚೆನ್ನಾಗಿ ಆಗುತ್ತೆ ಅಂದ್ರೆ ನಾವು ಅದನ್ನ ಕಲಿತೀವಿ ಅಂತ. ಆವಾಗ್ಲೇ ಶುರು ಮಾಡ್ಬಿಟ್ಟೆ. ಒಂದು ತಿಂಗಳು, ಒಂದ್ 2 ತಿಂಗಳಲ್ಲೇ ನನ್ಗೆ ಅದಾಗಿ ಬಂತು. ಸರ್ ನಮ್ಗೂ ಹೇಳ್ಕೊಡಿ ಅಂತ. ಲಂಚ್ ಬ್ರೇಕ್ ಅಲ್ಲಿ ಒಂದು ಅರ್ಧ ಗಂಟೆ ಇರ್ತದೆ, 10 ನಿಮಿಷ ಲಂಚ್ ಮುಗಿಸ್ಕೊಂಡು ಅಲ್ಲಿಂದೇ ಶುರು ಆಗುತ್ತೆ ನಂದು ಧ್ಯಾನ ಮೇಡಮ್, ಪ್ರಚಾರ. ತಾವ್ VRS ತಗೋತೀವಿ ಅಂದಾಗ ಸರ್ VRS ತಗೋ ಅಂದ ತಕ್ಷಣನೇ ತಾವ್ VRS ತಗೊಂಡ್ರಲ್ಲ, ತಮ್ಮ ಮನೆಯಲ್ಲಿ ಯಾವ ವಿರೋಧ ವ್ಯಕ್ತ ಆಗ್ಲಿಲ್ವಾ ಯಾರು ತಮ್ಮ ಇಲ್ವೇ ಇಲ್ಲ. ಯಾಕಂದ್ರೆ ಅವ್ರಿಗೆ ನಾನ್ ಕೆಲ್ಸಕ್ ಹೋಗೋದು ನಮ್ಮ ಯಜಮಾನ್ರಿಗೆ ಇಷ್ಟನೇ ಇರ್ಲಿಲ್ಲ. ಮನೆಯಲ್ಲಿ ಇದ್ರೆ ಸಾಕು ಅಂತಾನೆ ಅನ್ಕೊಂತಾ ಇದ್ರು. ಬಟ್ ದೊಡ್ಡವಳ್ದು ಮದ್ವೆ ಆಗಿ ಅವಳು ವಿದೇಶಕ್ಕೆ ಹೋಗ್ಬಿಟ್ಲು. ಇನ್ನೇನು ಚಿಕ್ಕವಳು ತಾನೆ, ಅವಳ್ದು ಮುಗಿದು ಬಿಟ್ರೆ ಆಯ್ತಲ್ಲ, ಅದಕ್ಕೆ ಕೆಲ್ಸಕ್ಕೆ ಹೋಗೋದು ಅನ್ನೋ ಆ ಸ್ಥಿತಿಯಲ್ಲೇ ನನ್ಗೆ VRS ಬಂದ್ಬಿಟ್ಟಿದೆ. ಬ್ಯಾಂಕ್ ಇಂದಾನೇ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ, ಯಾರ್ಯಾರಿಗೆ ಬೇಕೋ ಅವರೆಲ್ಲ VRS ತಕೊಂಡು ಹೋಗ್ಬೇಕು. ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮ್ ಅಂತ ಸ್ಪೆಷಲ್ ಆಗಿ ಆ 1 ವರ್ಷ ಮಾತ್ರ ತಗೊಂಡ್ ಬಂದ್ರು ನೋಡಿ. ಅದಕ್ಕೆ ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ, ಆತರ ಆಗ್ಬಿಟ್ಟಿದೆ. ಒಳ್ಳೆ ಇದ್ರಲ್ಲಿ ಬಂದ್ಬಿಟ್ಟೆ, ಪೆನ್ಷನ್ ಸಿಗ್ತಾ ಇದೆ, ಏನು ಚಿಂತೆ ಇಲ್ಲ. ಎಲ್ಲಾ ರೀತಿನಲ್ಲೇನು ಸಂತುಷ್ಟವಾಗಿದ್ದೀನಿ. ಎಲ್ಲ ಧ್ಯಾನಕ್ಕೆ, ಎಲ್ಲ ಪತ್ರಿಜಿಗೆ. ತಾವು ಮೂಲತಃ ಫಸ್ಟ್ ಇಂದನು ಸಸ್ಯಾಹಾರಿಗಳೇನ ಅಥವಾ ನಂತರ ಸಸ್ಯಾಹಾರ? ಇಲ್ಲ ಮುಂಚೆನೆ ಬ್ರಾಹ್ಮಿನ್ಸ್ ನಾವು, ಏನು ಶಾಕಾಹಾರಿಗಳೇ ಅಂದ್ರು ಚಿಕ್ಕ ವಯಸ್ಸಿಂದ. ಈವನ್ ಮನೆಯಲ್ಲಿ ಬೆಳ್ಳುಳ್ಳಿ ಕೂಡ ಸೇರ್ಸೋದಿಲ್ಲ, ಆನಿಯನ್ಸ್ ಕೂಡ ತುಂಬಾ ಕಡಿಮೆನೆ ಆತರ. ನಾನ್ ಮುಟ್ಟಿರೋದ್ ಮನೇಲಿ. ಇಲ್ಲಿ ಬಂದ್ಮೇಲೆ, ಮದ್ವೆ ಆಗಿ ಬಂದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸೇರ್ಸಕ್ಕೆ ಇದ್ ಮಾಡ್ಬಿಟ್ರು. ಆದ್ರೆ ಇಲ್ಲಿ ಬಂದ್ಮೇಲೆ ನನ್ಗೂ ಇಷ್ಟ ಇಲ್ಲ ಅಷ್ಟು, ಬೆಳ್ಳುಳ್ಳಿ ಇಷ್ಟ ಇಲ್ಲ, ಈರುಳ್ಳಿ ಪರವಾಗಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ಪತ್ರಿಜಿತ್ ಅವರು ಮಹಾನ್ ಸ್ವಾಧ್ಯಾಯ ಯೋಗಿ, ಸಾಕಷ್ಟು ಪುಸ್ತಕಗಳನ್ನ ಓದ್ರಿ ಅಂತ ಹೇಳಿದ್ರು. ತಾವು ಒಬ್ಬ ಯೋಗಿ ಆತ್ಮಕಥೆ ಓದಿನೇ ಒಂದು ಆಟೋಬಯೋಗ್ರಫಿ ಆಫ್ ಯೋಗಿ ಓದಿ ತಾವು ನೇರವಾಗಿ ಬಾಬಾಜಿ ಅವ್ರ ಜೊತೆ ಮೆಸೇಜ್ ಪಡೆದು ಹಿಂಗೆಲ್ಲ ಬೇಕಾಯ್ತು. ಮತ್ತೆ ನಂತರ ಕೂಡ ಯಾವ್ಯಾವ ಬುಕ್ಸ್ ಓದಿದ್ರಿ ಮೇಡಮ್? ಜಾಸ್ತಿ ಬುಕ್ಸ್ ನಾನು ಓದ್ಲಿಲ್ಲ. ಇದು ಓಶೋ, ಪತ್ರಿಜಿನೇ ಹೇಳೋರು ಯಾವ ಬುಕ್ ಓದ್ಬೇಕು ಅಂತ. ಇದು ಓಶೋದು ಒಂದು ಬುಕ್ ಫಸ್ಟ್ ಇದಕ್ಕೆ ಬಿಗಿನರ್ಸ್ ಅಂತ, ಅದರಲ್ಲಿ ಅದು ಒಂದು ಬುಕ್ ಓದಿದ್ದೀನಿ. ಮತ್ತೆ ಮಿರಾದ ಅಕ್ಕಲ್ಟಿಸ್ಟ್ ಅಂತ, ಮದರ್ ಆಫ್ ಪಾಂಡಿಚೇರಿ ಇದಾರಲ್ಲ ಅವ್ರ ಬಗ್ಗೆ ಒಬ್ರು ಸುಜಾತ ನೆಹರ್ ಅನ್ನೋರು ಬರ್ದಿದ್ದಾರೆ. ತುಂಬಾ ಚೆನ್ನಾಗಿರೋದು, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಮನಗುವೆ ತುಂಬಾ ಗ್ರೇಟ್ ಮಾಸ್ಟರ್. ಅವ್ರದ್ದು ಎಕ್ಸ್ಪೀರಿಯನ್ಸಸ್ ಎಲ್ಲ ತುಂಬಾ ಚೆನ್ನಾಗಿರೋದು. ಅಷ್ಟು ಗ್ರೇಟ್ ಮಹಾನ್ ಅವರು. ಪಾಂಡಿಚೇರಿ ಮದರ್ ಅಂದ್ರೆ ಎಲ್ರಿಗೂ ಗೊತ್ತು. ಅವ್ರು ಹೇಗೆ ಅಲ್ಲಿಂದ ಬಂದ್ರು ಅಂತ, ಅದೆಲ್ಲ ಸುಮಾರು ನಮ್ದು ಎಕ್ಸ್ಪೀರಿಯನ್ಸಸ್ ಎಲ್ಲ ನನ್ಗೆ ಮ್ಯಾಚ್ ಆಗುತ್ತೆ ಅವ್ರ ಜೊತೆನಲ್ಲಿ. ತುಂಬಾನೇ ಗ್ರೇಟ್ ಮಹಾನ್, ತುಂಬಾ ನಾನು ರೆಸ್ಪೆಕ್ಟ್ ಕೊಡೋರು ಮಹಾನ್ ಅವರು. ಸೊ ಅದೊಂದು ಬುಕ್ ಓದಿದ್ದೀನಿ. ಮತ್ತೆ ಲಿಂಡಾ ಗುಡ್ಮನ್ಸ್ ಸ್ಟಾರ್ ಸೈನ್ಸ್ ಅನ್ನೋದು ಬುಕ್ ಅನ್ನ ಓದಕ್ ಹೇಳಿದ್ರು. ಅದು ಡಿಕ್ಷನರಿ ಆಫ್ ಸ್ಪಿರಿಚುಯಾಲಿಟಿ ಅಂತಾನೆ ಬುಕ್ ಪತ್ರಿಜಿ ಹೇಳ್ಕೊಟ್ರು. ಮತ್ತೆ ಆಮೇಲೆ ಆ ರೀತಿ ಹೇಳಿದ್ರ? ಇದು ಯಾವ್ದು ಅವರ ಸ್ಟಾರ್ ಸೈನ್ಸ್ ಬುಕ್ ಅನ್ನೇ ಡಿಕ್ಷನರಿ ಆಫ್, ಅದನ್ನೇ ಆ ಬುಕ್ ಮಾತ್ರ ನೀವು ಡಿಕ್ಷನರಿ ಆಫ್ ಸ್ಪಿರಿಚುಯಾಲಿಟಿ ಅಂತ ಹೇಳಿದ್ರು ಪತ್ರಿಜಿ. ನಂತರ ಅನಸ್ತೀಶಿಯಾ ಬುಕ್ ಅನ್ನ ಓದಕ್ ಹೇಳಿದ್ರು. ಅದು ಫುಲ್ ನನಗೆ ಒಂದ್ಸತಿ ನಾವು ಟ್ರಾವೆಲ್ ಮಾಡುವಾಗ ಅದು ಫುಲ್ ಎಲ್ಲ ತಾವೇ ಓದಿರೋದು ಎಲ್ಲ ನನ್ಗೆ ಹೇಳ್ಕೊಟ್ರು. ಮತ್ತೆ ಮೈಕೆಲ್ ಸಿಂಗರ್ಸ್ ಇದು ಸರೆಂಡರ್ ಎಕ್ಸ್ಪೆರಿಮೆಂಟ್ ಅದು ಮತ್ತೆ ನಾನು ಎಲ್ಲ ನಮ್ಮ ಇದರಲ್ಲಿ ತಮಿಳಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಕೆಲವು ಬುಕ್ಸ್ ಎಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದು ಹೇಳ್ತಾರೆ ಪತ್ರಿಜಿ, ಅದೆಲ್ಲ ಟ್ರಾನ್ಸ್ಲೇಟ್ ಮಾಡ್ಬಿಡು ಅಂತ ಹೇಳ್ತಾರೆ. ಪ್ಯಾಂಪ್ಲೆಟ್ಸ್ ಫಸ್ಟ್ ತಮಿಳಲ್ಲಿ, ಮತ್ತೆ ಬುಕ್ ಒಂದು ತಮಿಳಲ್ಲಿ ಎಲ್ಲ ನಾನೇ ಬರ್ದಿದ್ದೀನಿ. ತುಂಬಾ ಟೈಮ್ ಅದ್ರಲ್ಲೆಲ್ಲ ಚೆನ್ನಾಗಿ ಬಾಳ್ಕೆ ಅಂದ್ರೆ ಈ ತರನೇ ಇರ್ಬೇಕು ಅನ್ನೋದು ನಮ್ಗೆ ಸಷ್ಟಾಗಿ ಬಂದ್ಬಿಟ್ಟಿದೆ. ಪತ್ರಿಜಿ ಇಲ್ಲ ಅಂದ್ರೆ ಬೇರೆ ಯಾವ್ತರ ಬಾಳ್ಕೆ ಒಂಥರ ಬೇರೆ ತರ ಹೋಗ್ತಾ ಇತ್ತು. ಬಟ್ ಲೈಫ್ ಅಂತೂ ತುಂಬಾ ಚೆನ್ನಾಗಿ ಆಗಿರೋದು ಪತ್ರಿಜಿಯಿಂದಾನೆ. ಎಷ್ಟು ಪ್ರೋತ್ಸಾಹ ಕೊಡೋರು, ಬುಕ್ ಓದಿ ಆದ್ಮೇಲೆ ಕೇಳೋರು ಹೆಂಗೆ ಅದು ಬುಕ್ ಹೆಂಗಿತ್ತು
ಅಂತ. ಮತ್ತೆ ಎಲ್ರು ಇಂಗ್ಲಿಷ್ ಅಲ್ಲಿ ಬರ್ಕೊಂಡೆಲ್ಲ ಬರ್ತಾರೆ ಬುಕ್ಸ್ ಎಲ್ಲ ಬಂದ್ರೆ ನನ್ನ ಹತ್ರ ರಾಜನ್ ಸರ್ ಹತ್ರ ಅದನ್ನ ಎಡಿಟ್ ಮಾಡಕ್ಕೆ ಕೊಟ್ಬಿಡ್ತಾರೆ. ಸೊ ಅದೆಲ್ಲ ಕೂಡ ಓದಿದ್ದೀನಿ. ತುಂಬಾ ಆತರ ತುಂಬಾ ಲಾಸ್ಟಿಗೆ ಥಿಂಕಿಂಗ್ ಅಂಡ್ ಡೆಸ್ಟಿನಿ ಬುಕ್ ಇವಾಗ ಓದ್ತಾ ಇದ್ದೀವಿ. ನನ್ ಮಗಳು, ನಮ್ಮ ಯಜಮಾನ್ರು, ನಾನು ಮೂರು ಸೇರಿ ಅದ್ ತಮಿಳಲ್ಲಿ ಮಾಡ್ತಾ ಇದೀವಿ. ಇಂಗ್ಲಿಷ್ ಅಲ್ಲಿ ಓದಿ ಆಮೇಲೆ ತಮಿಳಲ್ಲಿ ಅನುವಾದ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿರೋದು, ತುಂಬಾ ಗ್ರೇಟ್ ಬುಕ್. ಆತರ ಬುಕ್ಸ್ ಎಲ್ಲ ತುಂಬಾನೇ. ಪತ್ರಿಜಿ ಎಷ್ಟು ಬುಕ್ಸ್ ಓದಿರ್ತಾರೋ ದೇವ್ರೆ, ಅಷ್ಟು. ಇದ್ರುನು ಈ ಬುಕ್ ಅನ್ನ ತುಂಬಾ ಶ್ರೇಷ್ಠವಾಗಿರೋದು, ಈ ಬುಕ್ ಆಫ್ ದ ಸೆಂಚುರಿ ಅಂತ ಹೇಳಿದ್ದಾರೆ. ಒಂದು 100 ವರ್ಷಕ್ಕೆ ಈ ತರ ಒಂದು ಥಿಂಕಿಂಗ್ ಅಂಡ್ ಡೆಸ್ಟಿನಿ ಬೈ ಹೆರಾಲ್ಡ್ ಪರ್ಸಿವಲ್ ಅಂತ. ಸೊ ಅದು ಒಂದು ಇದು ಮಾಡ್ತಾ ಇದ್ದೀರಿ. ಮಾಡ್ತಾ ಇದೀವಿ, ಅದನ್ನ ಮಾಡ್ತಾ ಇದೀವಿ. ಚಿಕ್ಕ ಚಿಕ್ಕ ಬುಕ್ಗಳು ತುಂಬಾ ಮಾಡಿದೀವಿ, ಓದಿದ್ವಿ ಅಷ್ಟೇ. ಓಕೆ. ಅಂದ್ರೆ ತಮ್ಮಿಂದ ಆಕ್ಚುಲಿ ಎಲ್ಲ ಆತ್ಮಬಂಧುಗಳೇ ತಮ್ಗೆ ಗೊತ್ತಿರ್ಲಿ, ಮೇಡಮ್ ಅವರು ಮೂಲತಃ ತಮಿಳ್ನಾಡಿನವರು. ಅವ್ರಿಗೆ ತಮಿಳು, ಇಂಗ್ಲಿಷ್, ಹಿಂದಿ ಜೊತೆಗೆ ಮಲಯಾಳಂ. ಆದ್ರೆ 1997ರಲ್ಲಿ ಕರ್ನಾಟಕಕ್ಕೆ ಬಂದ್ಮೇಲೆ ಅವರು ವಿಶೇಷವಾಗಿ ಕನ್ನಡವನ್ನ ಕಲಿತು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಮತ್ತು ತಮಿಳಿನಾಡಿಗೆ ಅವ್ರದ್ದು ವಿಶೇಷ ಸೇವೆ, ವಿಶೇಷವಾಗಿ ಸಾಹಿತ್ಯಿಕ ಸೇವೆ. ಯಾಕಂದ್ರೆ ನೋಡ್ರಿ, ಇಂಗ್ಲಿಷ್ ಪುಸ್ತಕಗಳನ್ನು ಮತ್ತು ಪಾಂಪ್ಲೆಂಟ್ಲಿಂದ ಆರಂಭಗೊಂಡು ಎಷ್ಟೋ ಪುಸ್ತಕಗಳನ್ನು ತಮಿಳಿಗೂ ಅನುವಾದ ಮಾಡಿ ಕೊಟ್ಟಿರೋದು. ಈಗ್ಲೂ ಕೂಡ ಅವರು ಕೊಯಮತ್ತೂರಿನಲ್ಲಿದ್ದಾರೆ. ಅಲ್ಲಿ ನಿರಂತರವಾಗಿ ನಮ್ಮ ಕರ್ನಾಟಕಕ್ಕೆ ಬಂದಾಗ ಕನ್ನಡಿಗರಿಗೂ ಪ್ರಚಾರ ಮಾಡ್ತಾ ಈಗ ಕೊಯಮತ್ತೂರಿನಲ್ಲಿದ್ದು ಈ ಧ್ಯಾನದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ರಿಯಲಿ ಗ್ರೇಟ್ ಮೇಡಮ್. ತಮ್ಮೊಂದಿಗೆ ನಾವು ಇಷ್ಟು ಸಮಯವನ್ನ ಕಳೆದಿದ್ದೀರಿ. ತಮ್ಮ ಎಂತಹ ಈಗಾಗ್ಲೇ ಪಿರಮಿಡ್ ಇದೆ ಅವ್ರ ಹತ್ರ, ಈಗ ಮತ್ತೆ ರಾತ್ರಿ ಧ್ಯಾನಕ್ಕೆ ಕೂಡ ಅಲ್ಲಿ ನಿರಂತರವಾಗಿ ಬರ್ತಾ ಇರ್ತಾರೆ. ನಿರಂತರವಾಗಿ ಈ ಸೇವೆ ಇದ್ದಾರೆ. ನಮ್ಮ PMC ಬಾಗಲಕೋಟೆಗೆ ತಾವು ಇಷ್ಟೊಂದು ಸಮಯವನ್ನ ಕೊಟ್ಟಿರಿ, ಇಷ್ಟೆಲ್ಲ ತಮ್ಮ ಜೀವನದ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಶಾರ್ಟ್ ಆಗಿ ಧ್ಯಾನದ ಲಾಭಗಳು ತಮಗೆ ಬಂದಿರೋ ಒಂದು ಶಾರ್ಟ್ ಆಗಿ ಕೊನೆದಾಗಿ ಹೇಳಿ ಮೇಡಮ್. ಧ್ಯಾನದಿಂದ ಏನೇನು ಪ್ರಯೋಜನ? ನನ್ಗೆ ಧ್ಯಾನದಿಂದ ಏನು ಲಾಭ ಅಂದ್ರೆ, ನನ್ಗೆ ಇದು ನಂದು ಬುದ್ಧಿ ಅನ್ನೋದು ಬೆಳೆದಿದೆ ಧ್ಯಾನದಿಂದ. ಏನು ಮಾಡ್ಬೇಕು, ಏನ್ ಮಾಡಬಾರ್ದು, ತಕ್ಷಣ ಸಮಯದಲ್ಲಿ ಏನ್ ಮಾಡ್ಬೇಕು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ತಿನ್ಬಾರ್ದು ಅನ್ನೋದನ್ನ ತಕ್ಷಣನೇ ಸೈಡಲ್ಲಿ ಇಟ್ಬಿಡ್ತೀನಿ. ತಿನ್ನೋದೇ ಇಲ್ಲ ಏನ್ ಬಂದ್ರು ಸರಿ. ಅದೆಲ್ಲ ಬಂದಿದೆ ಮನಸ್ಸಲ್ಲಿ. ಒಂದು ನಿಜವಾಗ್ಲೂ ಇರೋದು ಒಂದು ಸ್ಟ್ರೆಂಗ್ತ್ ಬಂದ್ಬಿಟ್ಟಿದೆ. ಮನೋಬಲ ಅಂತಾರೆ, ಮನೋಧೈರ್ಯ, ಮನೋಬಲ ಅಂತ ಅದೆಲ್ಲ ಬಂದ್ಬಿಟ್ಟಿದೆ. ಅದು ಇಂಟೆಲೆಕ್ಟ್ ಬೆಳೆಯೋದ್ರಿಂದ. ನಮ್ದು ಬುದ್ಧಿ ಬೆಳೆದಿದ್ರೇನೆ ಇದೆಲ್ಲ ಸಿಕ್ಕತ್ತೆ. ಸೊ ಇದು ಆತರ ಬುದ್ಧಿ ಬೆಳೆದ್ರೆ ಅದರಿಂದಾನೇ ಎಲ್ಲಾನು ಬರ್ತದೆ. ಯಾಕಂದ್ರೆ ನಾವು ಹೇಗೆ ನಮ್ಮ ಆರೋಗ್ಯ ಕಳ್ಕೊಳ್ತೀವಿ, ನಾವು ಗಮನ ಇರಲ್ಲ, ಏನ್ ಮಾತಾಡ್ತೀವಿ, ಏನ್ ಮಾಡ್ತೀವಿ, ಹೇಗೆ ಎನರ್ಜಿನ ಲೂಸ್ ಮಾಡ್ಕೊಳ್ತೀವಿ, ಗಮನನೇ ಇರಲ್ವಲ್ಲ. ಸೊ ಗಮನ ಇಲ್ಲದೆ ಎಲ್ಲ ಬಾಳ್ತಾ ಇರುವಾಗ ಎಲ್ಲಾನು ಹೊಟ್ಟೋಗುತ್ತೆ. ಸೊ ನಮ್ಮ ಎನರ್ಜಿ ಸೇವ್ ಮಾಡ್ಕೊಳ್ಬೇಕು, ಅದು ಬುದ್ಧಿ ಹೇಳುತ್ತೆ. ನಾವು ಜಾಸ್ತಿ ಮಾತಾಡಬಾರ್ದು, ಅದು ಬುದ್ಧಿ ಹೇಳುತ್ತೆ. ನಾವು ಜಾಸ್ತಿ ಊಟ ಮಾಡಬಾರ್ದು, ಬುದ್ಧಿ ಹೇಳುತ್ತೆ. ಸೊ ಎಲ್ಲಾನು ಬೇಕಾಗಿರೋದು ಬುದ್ಧಿನೇ. ಅದಕ್ಕೆ ಬುದ್ಧನ್ಗೆ ಅಷ್ಟು ದೊಡ್ಡ ಬುದ್ಧಿ, ಅದಕ್ಕೆ ಬುದ್ಧ ಅಂತಾನೆ ಹೆಸರೇ ಇಟ್ಬಿಟ್ರು. ಬುದ್ಧ ಅಂದ್ರೇನೆ ಬುದ್ಧಿ, ಅಷ್ಟು ಮ್ಯಾಕ್ಸಿಮಮ್ ಬುದ್ಧಿ ಯಾರಿಗೆ ಇದೆಯೋ ಅವ್ರು ಬುದ್ಧನಾಗ್ಬಿಡ್ತಾರೆ. ಸೊ ಆತರ ನಾವು ಬುದ್ಧಿ ಬೆಳೆಯುತ್ತೆ. ಅದೊಂದೇ ನನ್ಗೆ ಚೆನ್ನಾಗಿ ಬೆಳೆದ್ಬಿಟ್ಟಿರೋದ್ರಿಂದ ನಾನು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಏನ್ ತಿನ್ಬೇಕಾ, ಇವಾಗ ನೀರ್ ಕುಡಿಬೇಕಾ ಬೇಡವಾ, ಎಲ್ಲಾನು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ತೀನಿ. ಮನಸ್ಸಂತೂ ತುಂಬಾ ಕ್ಲಿಯರ್ ಆಗ್ಬಿಡುತ್ತೆ. ಬುದ್ಧಿ ಡೆವಲಪ್ ಆದ್ರೇನೆ ಮನಸ್ಸು ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದ್ಮೇಲೆನೆ ನಿಮ್ಗೆ ಒಂಥರ ಶಾಂತಿ, ಸೌಖ್ಯ ಬರ್ತದೆ. ಸೊ ಆವಾಗ ಏನಾಗುತ್ತೆ, ಒಂದು ಹ್ಯಾಪಿನೆಸ್ ಬರ್ತದೆ. ಹ್ಯಾಪಿನೆಸ್ ಇಂದ ನನ್ಗೆ ಹೆಲ್ತ್ ಬಂದ್ಬಿಟ್ಟಿದೆ, ಆರೋಗ್ಯ ಅದರಿಂದ ಸಂತೋಷದಿಂದ ಆರೋಗ್ಯ ಬರ್ತದೆ. ಮತ್ತೆ ಎನರ್ಜಿ ನಾವು ವೇಸ್ಟೇ ಮಾಡಲ್ಲ. ಆರೋಗ್ಯ ಇದ್ರೆ ಸಾಕಲ್ಲ, ಇನ್ನೇನ್ ಬೇಕಾಗುತ್ತೆ. ಚಿಕ್ಕ ಪುಟ್ಟದ ಏನೋ ಒಂದು ಬರ್ತದೆ, ಅದು ಪರವಾಗಿಲ್ಲ, ಅದು ಬೇಗನೆ ಒಬ್ಬತ್ತು ಊಟ ನಿಲ್ಸ್ಬಿಡ್ತೀನಿ. ಮತ್ತೆ ಇಲ್ಲ ಅಂದ್ರೆ ಲೈಟ್ ಆಗಿ ಏನಾದ್ರು ತಗೊಂಡ್ಬಿಟ್ಟು ಮುಗಿಸ್ಬಿಡ್ತೀನಿ. ಮತ್ತೆ ಧ್ಯಾನ ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತೀನಿ. ಒಂದ್ಸತಿ ಜ್ವರ ಬಂದಿರುವಾಗ ಫುಲ್ ನೈಟ್ ನಾನು ಧ್ಯಾನ ಮಾಡ್ಕೊಂಡು 1 ಅವರ್ಗೆ ಒಂದ್ಸತಿ ನೀರ್ ಕುಡಿತಾ ಇದ್ದೆ. ಮತ್ತೆ ಎಲ್ಲ ಬೆಳಗಿನ ಜಾವ ಎಲ್ಲ ಹೊಟ್ಟೋಯ್ತು, ಎಲ್ಲ ಕ್ಲೀನ್ ಆಗಿ ಪುನಃ ಫ್ರೆಶ್ ಆಗಿ ಆಗ್ಬಿಟ್ಟಿದ್ದೇನೆ ಆತರ. ಸೊ ಇದೆಲ್ಲ ಸಾಧ್ಯ ಇದೆ, ಆದ್ರೆ ಬುದ್ಧಿ ಬೆಳೆಯುತ್ತೆ. ಬುದ್ಧಿನೇ ಬೆಳಿಬೇಕು ಎಲ್ರಿಗೂ. ಬುದ್ಧಿ ಬೆಳೆದ್ರೆ ಬುದ್ಧಿ ನಮ್ಮನ್ನ ಎಲ್ಲ ಕರೆಕ್ಟ್ ಆಗಿ ಇರೋ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಎಸ್, ಧನ್ಯವಾದಗಳು ಮೇಡಮ್. ನಿಜವಾಗ್ಲೂ ಬುದ್ಧನಾಗಿದ್ದೀರಿ. ಅದಕ್ಕೆ ಇದು ಬುದ್ಧರ ಸಂಘ ಅಂತ ಪತ್ರಿಸರ್ ಅವರ ಹತ್ರ. PSSM ಅಂದ್ರೆ ಬುದ್ಧರ ಸಂಘ. ನಾವು ಒಂದು ಕಾಲದಲ್ಲಿ ಬುದ್ಧನ ಜೊತೆನೂ ಇದ್ವಿ. ಅಂದ್ರೆ ನಿಮ್ಗೆ
ಬಾಲ್ಯದಲ್ಲಿನೇ ಥರ್ಡ್ ಐ ಎಕ್ಸ್ಪೀರಿಯನ್ಸ್ಗಳು, ಆ ಒಂದು ಪ್ರವಚನದಿಂದ ಆಗಿರೋದು, ಆ ದೇವತೆಗಳ ಜೊತೆ ಆಟ ಆಡೋದು, ಎಲ್ಲಾ ಅನುಭವಗಳನ್ನ ಹಂಚಿಕೊಂಡ್ರಿ. ಪತ್ರಿ ಸರ್ ಜೊತೆ ಫಸ್ಟ್ ಭೇಟಿ ಆದಾಗ ಆಮೇಲೆ ನಮ್ಮ ಜೀವನದ ಉದ್ದೇಶ ನೋಡ್ರಿ, ಬುದ್ಧಿ ಅಂದ್ರೆ ನನ್ನ ಜೀವನದ ಉದ್ದೇಶ ಏನು ಅಂತ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗಿರೋದ್ರಿಂದ ಗೊತ್ತಾಯ್ತು. ಪ್ರಾಪಂಚಿಕ ಉದ್ಯೋಗ ಅದು ಬೇಡ ಅಂತೇಳಿ ಬ್ಯಾಂಕಿಗೆ ರಾಜೀನಾಮೆ ಕೊಟ್ಟು ಇಷ್ಟೊಂದು ತಮಿಳ್ನಾಡಿಗೂ ನಮಗೂ ಇಷ್ಟೊಂದು ಸೇವೆ ಸಲ್ಲಿಸ್ತಾ ಇದ್ದೀರಿ. ನಿಜವಾಗ್ಲೂ ಇದುವರೆಗೂ ನೋಡಿದ್ರಲ್ಲ ವೀಕ್ಷಕರೇ, ನಾವು ಇವತ್ತು ಸೋಲ್ ಸಂಭಾಷಣೆಯಲ್ಲಿ ಪತ್ರಿಜಿ ಅವ್ರ ಜೊತೆ ಬಹಳಷ್ಟು ಒಡನಾಟದಲ್ಲಿರುವಂತವ್ರು. ಮತ್ತು ನಾನು ಆಗ್ಲೇ ಹೇಳಿದೆ, ಪರಿಚಯ ಮಾಡುವಾಗ್ಲೇ ಇವ್ರು ಸಾಮಾನ್ಯ ಒಬ್ಬ ಮಾಸ್ಟರ್ ಅಲ್ಲ, ಬಹಳ ಉನ್ನತ ಆತ್ಮ. ಯಾಕಂದ್ರೆ ಒಂದು ಬುಕ್ ಯೋಗಿ ಆತ್ಮಕಥೆಯಲ್ಲಿ ಒಂದು ಬುಕ್ ನಲ್ಲಿ ಬಾಬಾಜಿ ಅವ್ರ ಜೊತೆ ಕನೆಕ್ಟ್ ಆಗಿ ಆ ಮೆಸೇಜ್ ಪತ್ರಿಜಿ ಅವ್ರಿಗೆ ಹೋಗಿ ಮೈಸೂರಿನಲ್ಲಿ ಇವ್ರು ಭೇಟಿ, ನಿಮ್ಗಾಗಿ ಒಬ್ರು ವೇಟ್ ಮಾಡ್ತಾ ಇದ್ರೆ ಹೋಗಿ ಅಂತೇಳಿ ಇವ್ರಿಗಾಗಿನೇ ಮೈಸೂರಿಗೆ ಒಂದು ಜಗನ್ಮೋಹನ್ ಪ್ಯಾಲೇಸ್ ನಲ್ಲಿ ಭೇಟಿಯಾಗಿ ಇಬ್ರು ದಂಪತಿಗಳು ಹಾಗೆ ಅವರು ಕೂಡ ರಾಜನ್ ಸರ್ ಕೂಡ ಕೆನರಾ ಬ್ಯಾಂಕ್, ಅವರು ನಬಾರ್ಡ್ ಅನ್ನೋ ಒಂದು ಬ್ಯಾಂಕ್ ನಲ್ಲಿ ರಿಸರ್ವ್ ಬ್ಯಾಂಕಿನ ಒಂದು ಅಂಗ, ಅಲ್ಲಿ ಕೂಡ ಸೇವೆಯನ್ನ ಸಲ್ಲಿಸ್ತಾ ಅವರು ಕೂಡ 2 ವರ್ಷ ಮುಂಚೆನೆ ರಾಜೀನಾಮೆ ಕೊಟ್ಟು VRS ತಗೊಂಡು ಇಬ್ರು ದಂಪತಿಗಳು ಮತ್ತು ಮಕ್ಕಳು, ಪೂರ್ಣಿಮಾ ಅಂತೇಳಿ ಒಬ್ರು ಮಗಳು, ಇನ್ನೊಬ್ರು ದೊಡ್ಡ ಮಗಳು ವೈದ್ಯಕೀಯ ವಿಜ್ಞಾನ ಓದಿ ಕೂಡ ಅವರು ಕೂಡ ಸಾಧಕರಾಗಿ PSS ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಷ್ಟೆಲ್ಲ ಅಮೂಲ್ಯ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿರೋದ್ರಿಂದ ತಮಗೆ ಅನಂತ ಕೋಟಿ ಧನ್ಯವಾದಗಳು. PMC ಬಾಗಲಕೋಟೆ ವೀಕ್ಷಕರಿಗೆ ವಿಶೇಷವಾಗಿ ತಾವೆಲ್ಲರೂ ಮತ್ತೊಮ್ಮೆ ಬಂದ್ಬಿಟ್ಟು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀನಿ. ಇವಾಗ ಕಡಿಮೆ ಇರೋದ್ರಿಂದ ನಮ್ಗೆ ಬಹಳ ಸಂತೋಷ. ನಾವು ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ. ಇನ್ನೊಮ್ಮೆ ದಯವಿಟ್ಟು ಮತ್ತೆ ಸಮಯಾವಕಾಶ ಮಾಡಿಕೊಂಡು ಇನ್ನೂ ಬಂದ್ಬಿಟ್ಟು ಥರ್ಡ್ ಐ ಎಕ್ಸ್ಪೀರಿಯನ್ಸಸ್ ಮತ್ತೆ ಕೆಲವು ನಮ್ಮ ವೀಕ್ಷಕರಿಗೆ ತಮ್ಮ ಅನುಭವಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳ್ತಾ, ಇಲ್ಲಿವರೆಗೂ ಸಮಯ ಕೊಟ್ಟಿದ್ದಕ್ಕಾಗಿ, ತಮ್ಮ ಜೀವನದ ಪ್ರಯಾಣ, ಬಾಲ್ಯ ಎಲ್ಲವನ್ನ ಹಂಚಿಕೊಂಡದಕ್ಕಾಗಿ ನಮ್ಮೆಲ್ಲರ ವತಿಯಿಂದ ತುಂಬಾ ಆತ್ಮಸ್ಪರ್ಶಿಯಾಗಿತ್ತು ಅವೆಲ್ಲ ಮಾತುಗಳು. ನೀವು ನಂಬ್ತಿರೋ ಬಿಡ್ತಿರೋ ಅಂತಲ್ಲ, ನಾವು ಖಂಡಿತ ಪ್ರತಿಯೊಂದು ಮಾತನ್ನ ನಂಬ್ತೀವಿ. ಯಾಕಂದ್ರೆ ನನ್ಗೆ ಏನು ಆಶ್ಚರ್ಯ ಆಗೋದು, ನನ್ಗೇನು ಇದೇನಪ್ಪ ಇದು, ನಾನೇನು ಸಾಮಾನ್ಯ ಅದ್ರಲ್ಲಿ ಏನು ಈ ತರ ಎಲ್ಲ ಆಗುತ್ತಾ ಅಂತ ಅಷ್ಟು ಆಶ್ಚರ್ಯವಾಗಿರೋ ತರ ಎಲ್ಲಾನು ನಡೀತಾ ಇದೆ. ಇನ್ನು ಕೇಳಿದ್ರೆ ಎಷ್ಟೆಷ್ಟೋ ಆಗಿದೆ ಅಮ್ಮ ಅಪ್ಪ, ತುಂಬಾ ಮಿರಕಲ್ಸ್ ಆಗ್ಬಿಟ್ಟಿದೆ ಎಲ್ಲ ಧ್ಯಾನದಿಂದ. ಅದಕ್ಕೆ ಈಗ ನಿಮ್ ತಾಯಿಯವ್ರು ಯಾಕೆ ಹೇಳ್ಬೇಡ ಅಂದ್ರು, ನಿಮ್ಮ ಅಮ್ಮ ಯಾಕೆ ಎಲ್ರ ಮುಂದೆ ಹೇಳ್ಬಾರ್ದು ಅಂತ ಯಾಕಂದ್ರೆ ಕೆಲವ್ರು ತಾವೇ ಅಂದ್ರೆ ಇವ್ರು ಲೂಜು ಮೆಂಟಲ್ ಏನೇನೋ ಅಂತಾರೆ ಅಂತ ಜನರಿಗೆ ಅನಿಸ್ಬೋದು ಅಂತ. ನಾವಿಲ್ಲಿ ಇರೋದೆಲ್ಲ ಪಿರಮಿಡ್ ಮಾಸ್ಟರ್, ಸೊ ಅದಕ್ಕೆ ನಾವು ಖಂಡಿತ ನಂಬ್ತೀವಿ ಅಂತ ಹೇಳ್ತಾ ಇನ್ನಷ್ಟು ಸಂಭಾಷಣೆ. ಇವಾಗ ಪರವಾಗಿಲ್ಲ, ಪತ್ರಿಜಿ ಬಂದು ಅದನ್ನ ಎಲ್ಲಾ ಇದು ಅನುಭವಗಳು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ಮೇಲೆ ಎಲ್ರು ಅರ್ಥ ಮಾಡ್ಕೊಳ್ತಾರೆ. ಮುಂಚೆ ಆತರ ಇರ್ಲಿಲ್ವಲ್ಲ, ಸೊ ಆವಾಗ ಹೇಳ್ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಹೆಣ್ಮಗು ಮದ್ವೆ ಆಗಿ ಹೋಗ್ಬೇಕಲ್ಲ, ಆ ಒಂದು ಚಿಂತೆ ಇರ್ತದೆ ಅಲ್ವಾ ಅಮ್ಮನ್ಗೆ, ಆತರ. ಸರಿ ಆತ್ಮೀಯರೇ, ಈ ಸಂಭಾಷಣೆ ನಿಮಗೆ ಇಷ್ಟ ಆದ್ರೆ ನಮ್ಮ PMC ಬಾಗಲಕೋಟೆ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಆತ್ಮಯಾನದ ಸಂಭಾಷಣೆಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಧ್ಯಾನ ಮಾಡಿ, ಜಾಗೃತರಾಗಿರಿ, ಆತ್ಮದ ಧ್ವನಿಯನ್ನು ಆಲಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದೀವಿ. ಮೇಡಮ್ ಧನ್ಯವಾದಗಳು, ಮತ್ತೊಮ್ಮೆ ಬರ್ಲೇಬೇಕು. ತುಂಬಾ ಧನ್ಯವಾದ ಎಲ್ರಿಗೂ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪ್ರತಿ ಕ್ಷಣ ನಾವು ಆನಂದವನ್ನು, ಈ ಸಜ್ಜನ ಸಾಂಗತ್ಯವನ್ನ ಅನುಭವಿಸಿದ್ವಿ ತಮ್ಮ ಜೊತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.